ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಪಾದ, 1ನೇ ಅಧ್ಯಾಯ, 1ನೇ ಪಾದ, 10ನೇ ಅಧಿಕರಣ, 25ನೇ ಸೂತ್ರ ಇದು. ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋ ಅರ್ಪಣ ನಿಗದಾತ್ ತಥಾ ಹಿ ದರ್ಶನಂ. ಇಲ್ಲಿ ಜ್ಯೋತಿ ಎನ್ನುವಂತ ಶಬ್ದದ ಬಗ್ಗೆ ಹಿಂದ ಹೇಳ್ಕೊಂಡು ಬಂದ್ರು. ಜ್ಯೋತಿ ಅಂದ್ರೆ ಬ್ರಹ್ಮವೇ ಅಂತ ಹೇಳಿ ಅರ್ಥೈಸ್ಬೇಕಂತ ಹೇಳಿ ಅದಕ್ಕೆ ಪೂರ್ವ ಪಕ್ಷ ಮತ್ತು ಸಿದ್ಧಾಂತವನ್ನ ಹೇಳ್ಕೊಂಡು ಬಂದು ಈಗ ಆ ಗಾಯತ್ರಿ ವಾಕ್ಯದೊಳಗೆ ಬ್ರಹ್ಮವನ್ನೇ ಹೇಳಿದೆ ಅಂತ ಹೇಳಿ ಅದನ್ನು ಹೇಳಿ ಹೊರಟಿದ್ದಾರೆ. ಛಂದೋಭಿಧಾನಾನ್ನೇತಿ ಚೇನ್ನ ಅಂದ್ರೆ ಇಲ್ಲಿ ಗಾಯತ್ರಿ ಎನ್ನುವಂತ ಒಂದು ಛಂದಸ್ಸನ್ನ ಹೇಳಿದಾರ. ಆದ್ರಿಂದ ಚೇತೋ ಅರ್ಪಣ ನಿಗದಾತ್ ಅಂದ್ರೆ ಆ ಗಾಯತ್ರಿ ಛಂದಸ್ಸನ್ನು ಹೇಳಿರುವುದರಿಂದ ಹಿಂದಿನ ವಾಕ್ಯದಲ್ಲಿರ್ತಕ್ಕಂಥ ಬ್ರಹ್ಮವನ್ನ ಹೇಳಿಲ್ಲ ಅಂತ ಒಂದು ವೇಳೆ ಆಕ್ಷೇಪ ಮಾಡಿದ್ರೆ ಹಾಗೇನೂ ಇಲ್ಲ. ಚೇತೋ ಅರ್ಪಣ ನಿಗದಾತ್ ನಮ್ಮ ಚಿತ್ತವನ್ನ ಅರ್ಪಣಾ ಮಾಡಬೇಕು ಅಂತ ಹೇಳಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದದ್ದು. ತಥಾಹಿ ದರ್ಶನಂ ಅಂದ್ರೆ ಶ್ರುತಿ ಹೇಳಿರುವುದರಿಂದ ನಾವಲ್ಲಿ ಅದು ಬ್ರಹ್ಮ ಹೇಳಿಲ್ಲ ಅಂತ ನಾವು ಅಲ್ಲಿ ಹೇಳಬಾರದು ಅಂತೇಳಿ ಇದಕ್ಕೆ ಸಮಾಧಾನ ಹೇಳ್ತಾರೆ. ಇಲ್ಲಿ ಭಾಷ್ಯದಲ್ಲಿ ಹೇಳಿದ್ರು ಆಚಾರ್ಯ, ಅಥ ಯದುಕ್ತಂ ಪೂರ್ವಸ್ಮಿನ್ನಪಿ ವಾಕ್ಯೇ ನ ಬ್ರಹ್ಮ ಅವಿಹಿತಮಸ್ತಿ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ. ಇಲ್ಲಿ ಅಥ ಯದುಕ್ತಂ ಪೂರ್ವಸ್ಮಿನ್ ವಾಕ್ಯೆ ಅಂದ್ರೆ ಹಿಂದಿನ ವಾಕ್ಯದೊಳಗೆ ಅಲ್ಲಿ ನ ಬ್ರಹ್ಮ ಅಭಿಹಿತಂ ಅಸ್ತಿ, ಅಲ್ಲಿ ಬ್ರಹ್ಮವನ್ನ ಹೇಳಿಲ್ಲ ಅಂತ. ಯಾಕೆ ಅಂತಂದ್ರೆ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ಅಂದ್ರೆ ಯಾವ್ದ್ಯಾವ್ದು ಯದಿದಂ ಅಂತಂದ್ರೆ ನಮಗೆ ಪ್ರತ್ಯಕ್ಷವಾಗಿ ತೋರ್ತಕ್ಕಂಥ ಈ ಬ್ರಹ್ಮಾಂಡ ಅನ್ನುವಂಥದ್ದು, ಈ ಜಗತ್ತನ್ನುವಂಥದ್ದು ಯಾವ್ದಾದೈತೋ ಸರ್ವಂ ಭೂತಂ ಗಾಯತ್ರಿ, ಈ ಭೂತವೆಲ್ಲವೂ ಗಾಯತ್ರಿಯೇ ಅಂತ ಹೇಳಿ ಅಲ್ಲಿ ಗಾಯತ್ರಿ ಛಂದಸ್ಸನ್ನ ಇತಿ ಗಾಯತ್ರ್ಯಾಖ್ಯಸ್ಯ ಛಂದಸೋ ಅವಿಹಿತತ್ವಾತ್ ಇತಿ ತತ್ಪರಿಹರ್ತವ್ಯಂ. ಅಂದ್ರೆ ಈ ಯಾವ್ದ್ಯಾವ್ದು ನಾವು ನೋಡ್ತಾ ಇದ್ದೇವೆ ಇದೆಲ್ಲವೂ ಗಾಯತ್ರಿಯೇ, ಇಲ್ಲಿ ಕಾಣ್ತಕ್ಕಂಥ ಭೂತವೆಲ್ಲವೂ ಗಾಯತ್ರಿ ಅಂತ ಹೇಳಿ ಅಲ್ಲಿ ಗಾಯತ್ರಿ ಛಂದಸ್ಸನ್ನ ಹೇಳಿದ್ದಾರೆ. ಆದ್ರಿಂದ ಇದು ಪೂರ್ವ ಪಕ್ಷದಲ್ಲಿ ಹೇಳ್ಯಾರಲ್ಲ, ಅದನ್ನ ಪರಿಹಾರ ಮಾಡಬೇಕು ಅಂತೇಳಿ ಈ ಒಂದು ಸೂತ್ರದಲ್ಲಿ ಆಚಾರ್ಯದಕ್ಕೆ ಅಲ್ಲಿ ಪೂರ್ವ ಪಕ್ಷ ಏನದ ಮತ್ತು ಅದಕ್ಕೆ ಉತ್ತರ ಸಿದ್ಧಾಂತ ಏನ ಅದ ಅನ್ನೋದನ್ನ ಈ ಭಾಷ್ಯ ಭಾಗದಿಂದ ಇಲ್ಲಿ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಹಿಂದಿನ ವಾಕ್ಯದಲ್ಲಿ ಅಂತಿತ್ತಲ್ರಿ, ಅಲ್ಲಿ ಸ್ವಲ್ಪ ಟೀಕಾ ಬರೆದಾರ, ಅದ್ರದ್ದು ಅಭಿಪ್ರಾಯ ಏನನ್ನೋದ್ರ ಬಗ್ಗೆ ಹೇಳ್ತಾರೆ ನೋಡ್ರಿ. ಅಂದ್ರೆ ಹಿಂದಿನ ವಾಕ್ಯದ ಒಂದು ಸಾರಾಂಶ ಏನನ್ನೋದು ಹೇಳ್ತಾರೆ ಇವಾಗ. ಅಲ್ಲಿ ಗಾಯತ್ರಿ ಅನ್ನುವಂತಹದ್ದು ಇದು ಏನೇನಿದೆ ಇದೆಲ್ಲವೂ ಭೂತವು ಅಂತ ಅಲ್ಲಿ ಆ ವಾಕ್ಯದಲ್ಲಿ ಬಂದಿತ್ತು. ಅಂದ್ರೆ ನಮ್ಮ ವಾಕ್ ಅನ್ನುವಂತಹದ್ದು ಇದೇ ಗಾಯತ್ರಿ, ಈ ವಾಕ್ ಅನ್ನುವಂತಹದ್ದೇ ಎಲ್ಲಾ ಭೂತ. ಯಾಕಂದ್ರ ಅದು ಗಾಯನ ಮಾಡ್ತದ ಅಂತ ಮತ್ತು ಕಾಪಾಡ್ತದ. ತ್ರಾಯತೆ ಅಂತ, ತ್ರಾಯತೆ ಅಂದ್ರೆ ಏನು, ಅದು ಕಾಪಾಡುವುದರಿಂದಲೂ ಮತ್ತು ಗಾಯನ ಮಾಡೋದ್ರಿಂದ ಈ ವಾಕ್ಯ ಎಲ್ಲಾ ಭೂತವು ಅಂತ ಅಲ್ಲಿ ಹೇಳಿದ್ರು. ಎರಡನೇದಾಗಿ ಏನ್ ಹೇಳ್ತಾರಂತಂದ್ರೆ ಈ ಗಾಯತ್ರಿ ಅನ್ನೋದು ಏನೈತಲ್ಲ
ಹ್ಮ್ ಅದು ಈ ಪೃಥ್ವಿ ಅಂತ. ಹ್ಮ್ ಈ ಪೃಥ್ವಿ ಎಲ್ಲವೂ ಗಾಯತ್ರಿನೇ ಅಂತ. ಹ್ಮ್ ಯಾಕಂದ್ರೆ ಇದರಲ್ಲಿ ಎಲ್ಲಾ ಭೂತಗಳು ನೆಲೆಸಿದಾವೆ. ಹ್ಮ್ ಈ ಪೃಥ್ವಿ ಒಳಗನ ಹ್ಮ್ ಎಲ್ಲಾ ಭೂತಗಳು ನೆಲೆಸಿದ್ದು ಈ ಪೃಥ್ವಿ ಒಳಗನ. ಹ್ಮ್ ಮತ್ತೆ ಇದನ್ನ ಮೀರ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಯಾವ ಭೂತಗಳು ಈ ಹ್ಮ್ ಪೃಥ್ವಿಯನ್ನು ಮೀರಿ ಅದಾವೆ ಏನು ಅಂತಂದ್ರೆ ಇಲ್ಲ. ಇಲ್ಲ. ಹ್ಮ್ ಇನ್ನು ಮೂರನೇ ಪಾಯಿಂಟ್ ಏನ್ ಹೇಳ್ತಾರಂತಂತ, ಹ್ಮ್ ಈ ಪೃಥ್ವಿ ಏನೈತಲ್ಲ ಹ್ಮ್ ಅದು ಈ ಪುರುಷನಲ್ಲಿರ್ತಕ್ಕಂಥ ಶರೀರ ಅಂತ. ಹ್ಮ್ ಯಾವುದು ಪೃಥ್ವಿ ಅನ್ನುವಂತಹದ್ದು ಈ ಪುರುಷನಲ್ಲಿರ್ತಕ್ಕಂಥ ಶರೀರ. ಯಾಕಂದ್ರೆ ಇದ್ರೊಳಗನ ಎಲ್ಲಾ ಪ್ರಾಣಿಗಳು ಇಲ್ಲೇ ನೆಲೆಸಿದಾವೆ. ಹ್ಮ್ ಎಲ್ಲಾ ಪ್ರಾಣಿ ನೆಲೆಸಿರ್ತಕ್ಕಂಥದ್ದು ಹ್ಮ್ ಮತ್ತೆ ಈ ಪುರುಷನಲ್ಲಿಯೇ. ಹ್ಮ್ ಇದನ್ನ ಮೀರದೆ ಇವು ಅದಾವಂತ. ಯಾವ ಈ ಪ್ರಾಣಿಗಳು ಹ್ಮ್ ಈ ಪುರುಷನನ್ನ ಮೀರದೆ ಅದಾವು ಅಂತ. ಇನ್ನ 4ನೇ ಪಾಯಿಂಟ್ ಹೇಳ್ತಾರ, ಹ್ಮ್ ಈ ಪುರುಷನಲ್ಲಿರ್ತಕ್ಕಂಥ ಏನ್ ಶರೀರಗಳದಾವಲ್ರಿ, ಹ್ಮ್ ಪುರುಷನಲ್ಲಿರ್ತಕ್ಕಂಥ ಶರೀರಗಳು ಆ ಪುರುಷನ ಹೃದಯವೇ ಅದು ಅಂತ. ಹ್ಮ್ ಪುರುಷನೊಳಗಿರ್ತಕ್ಕಂಥ ಹೃದಯ ಐತಲ್ಲ ಹ್ಮ್ ಅವೇ ಆ ಪುರುಷನಲ್ಲಿರ್ತಕ್ಕಂಥ ಶರೀರಗಳು ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಇದರಲ್ಲಿಯೇ ಪ್ರಾಣಗಳು ನೆಲೆಸ್ಯಾವು ಅಂತ. ಹ್ಮ್ ಯಾಕಂದ್ರೆ ಹೃದಯದೊಳಗನ ಪ್ರಾಣಗಳು ನೆಲೆಸ್ಯಾವಲ್ರಿ ಇವಾಗ. ಹ್ಮ್ ಇದನ್ನ ಮೀರದೆ ಇರ್ತಾ ಇವೆ ಅಂತ. ಅಂದ್ರೆ ಯಾವುದು ಅವು ಹೃದಯವನ್ನ ಮೀರ್ಲಾರ್ದೆ ಅದಾವು ಅಂತ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪಾಯಿಂಟ್ ಏನ್ ಹೇಳ್ತಾರಂತಂದ್ರೆ, ಹ್ಮ್ ಇದು 4 ಪಾದಗಳುಳ್ಳಂತ 6 ಬಗೆಯ ಗಾಯತ್ರಿ ಅಂತ ಹೇಳಿದ್ರಿ ಇಲ್ಲಿ. ಇಲ್ಲಿ 4 ಪದಗಳದಾವು, ಅವು ಆ ರೀತಿಯಾಗಿರ್ತಕ್ಕಂಥ ಗಾಯತ್ರಿ. ಇದನ್ನ ಈ ರುಕ್ಕು ಅನ್ನುವಂತಹದ್ದು ತಿಳಿಸ್ತದೆ. ಇದರ ಮಹಿಮಾ ಅಷ್ಟು ಅಂತ ಹೇಳಿ ಅಲ್ಲಿ ಮಂತ್ರದಲ್ಲಿ ಹೇಳ್ಕೊಂಬಂದದ. ಅದನ್ನ ಇಲ್ಲಿ ತಗೊಂಡಾರ ಇವಾಗ ಇಲ್ಲಿ. ಪುರುಷನು ಅದಕ್ಕಿಂತಲೂ ದೊಡ್ಡವನು ಅಂತ ಆ ರುಕ್ಕಿನ ಮಹಿಮೆ ಅನ್ನುವಂಥದ್ದನ್ನು ಹೇಳಿ, ಈ ಪುರುಷ ಏನದಾನಲ್ಲ ಅದಕ್ಕಿಂತಲೂ ದೊಡ್ಡವನದಾನ. ಎಲ್ಲಾ ಭೂತಗಳು ಈತನ ಪಾದಗಳು ಅಂತ. ಯಾವ ಪುರುಷನ ಪಾದಗಳು ಯಾವುವು ಅಂತ ಎಲ್ಲಾ ಭೂತಗಳು ಅಂತ. ಇವನ ಹೃದಯ ಅನ್ನುವಂತಹದ್ದು ಅದು 3 ಪಾದ, ಅದು ದ್ವಿಲೋಕದಲ್ಲಿದೆ ಅಂತ ಹಿಂದೆ ಹೇಳ್ಕೊಂಬಂದ್ರಲ್ರಿ. ಒಂದು ಪಾದ ಈ ಭೂತಗಳಾಗಿದ್ದಾವೆ, 3 ಪಾದಗಳು ಅವು ದ್ವಿಲೋಕದಲ್ಲಿದ್ದಾವೆ ಅಂತ ಪೂರ್ವದಲ್ಲಿ ಹೇಳಿದ್ರು. ಅದನ್ನು ಆ ಬ್ರಹ್ಮ ಅನ್ನುವಂತ ಇದೆಯಲ್ಲ ಅದು ಆ ಪುರುಷನ ಹೊರಗಿನ ಈ ಆಕಾಶವೇ. ಈ ಪುರುಷನ ಹೊರಗಿನ ಆಕಾಶ ಐತಲ್ಲ ಅದು ಪುರುಷನ ಒಳಗಿರ್ತಕ್ಕಂಥ ಈ ಆಕಾಶವೇ. ಅಂದ್ರೆ ಹೊರಗಿರ್ತಕ್ಕಂಥ ಆಕಾಶವೇ ಅದು ಪುರುಷನ ಒಳಗಿರ್ತಕ್ಕಂಥ ಆಕಾಶವೇ ಅಂತ. ಅದು ಇದು ಬೇರೆ ಅಲ್ಲ ಅಂತ ಹೇಳ್ತಾರ ಅವರು. ಪುರುಷನೊಳಗಿರ್ತಕ್ಕಂಥ ಈ ಆಕಾಶ ಇದೆಯಲ್ಲ ಅದು ಹೃದಯದೊಳಗಿನ ಆಕಾಶ ಅಂತ. ಇದು ಪೂರ್ಣ ಅದು, ಇದು ಅಪ್ರವೃತ್ತಿ ಅದು. ಯಾವನು ಹೀಗೆ ತಿಳ್ಕೊಳ್ತಾ ಇದ್ದಾನೋ ಅವನು ಪೂರ್ಣವಾಗಿರ್ತಕ್ಕಂಥ ಅಪ್ರವೃತ್ತಿಯಾಗಿರ್ತಕ್ಕಂಥ ಸ್ತ್ರೀಯನ್ನ ಪಡಿತಾನೆ ಅಂತ ಹೇಳಿ ಇದು ಹಿಂದಿನ ಅನುವಾಕದಲ್ಲಿ ಅಂದ್ರೆ 12ನೇ ಅನುವಾಕದಲ್ಲಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇದನ್ರಿ. ಈಗ ಅದನ್ನ ಮುಂದೆ ಹೇಳ್ತಾ ಇದ್ದಾರೆ ನೋಡ್ರಿ ಅವರು. ಗಾಯತ್ರಿವಾ ಇದಂ ಸರ್ವಂ ಭೂತಂ ಇದಿದಂ ಕಿಂಚ ಅಂತ ಹೇಳಿ ಗಾಯತ್ರಿಯೇ ಇದೆಲ್ಲವೂ, ಎಲ್ಲಾ ಸರ್ವಭೂತಗಳು ಏನೇನದಾವು ಇದೆಲ್ಲವೂ ಗಾಯತ್ರಿಯೇ ಅಂತ ಹೇಳಿ ಹಿಂಗ ಗಾಯತ್ರಿ ಎಂಬ ಹೆಸರಿನ ಒಂದು ಛಂದಸ್ಸು ಅನ್ನುವಂತಹದ್ದು ಅಲ್ಲಿ ಉಪದೇಶ ಮಾಡಿದ್ದಾರೆ ಅಂತ. ಇತಿ ತತ್ ಪರಿಹರ್ತವ್ಯಂ. ಈಗ ಅಲ್ಲಿ ಪೂರ್ವಪಕ್ಷ ಮತ್ತು ಸಿದ್ಧಾಂತವನ್ನ ಅಲ್ಲಿ ಹೇಳಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕಥಂ ಪುನಃ ಛಂದೋವಿಧಾನಾತ್ ನ ಬ್ರಹ್ಮ ಅಭಿಹಿತಂ ಇತಿ ಶಕ್ಯತೆ ವಕ್ತುಂ. ಇಲ್ಲಿ ಪ್ರಶ್ನೆ ಏನು ಬರ್ತದ ಅಂತಂದ್ರೆ, ಇಲ್ಲಿ ಛಂದಸ್ಸನ್ನ ಹೇಳಿದ್ದಾರೆ, ಇಲ್ಲಿ ಬ್ರಹ್ಮವನ್ನ ಹೇಳಿಲ್ಲ ಅಂತ ಹೇಳ್ತಾನ. ಛಂದೋಭಿಧಾನಾತ್ ಛಂದಸ್ಸನ್ನ ಅಂದ್ರೆ ಗಾಯತ್ರಿ ಅನ್ನುವಂತ ಛಂದಸ್ಸು ಅದನ್ನ ಹೇಳಿರುವುದರಿಂದ ನ ಬ್ರಹ್ಮ ಅಭಿಹಿತಂ, ಅಲ್ಲಿ ಬ್ರಹ್ಮ ಅನ್ನುವಂತಹದ್ದನ್ನ ಅಲ್ಲಿ ಹೇಳಿಲ್ಲ. ಕಥಂ ಶಕ್ಯತೆ ಇತಿ ವಕ್ತುಂ. ಆ ಕಥಂ ಇಲ್ಲಿ ತಗೊಳ್ಬೇಕಾದ್ರೆ ಕಥಂ ಶಕ್ಯತೆ ಇತಿ ವಕ್ತುಂ, ಅಲ್ಲಿ ಬ್ರಹ್ಮ ಹೇಳಿದೆ ಅನ್ನೋದನ್ನ ನೀವು ಅಲ್ಲಿ ಹೆಂಗ್ ಹೇಳಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಹಿಂಗ ಪ್ರಶ್ನೆ ಮಾಡ್ತಾ ಇದ್ದಾನೆ.
ಹ್ಮ್ ಯಾವತಾ ತಾವಾನಸ್ಯ ಮಹಿಮಾ ಇತಿ ತಸ್ಯಾಂ ರುಚಿ ಹ್ಮ್ ಚತುಷ್ಪಾತ್ ಬ್ರಹ್ಮದರ್ಶಿತಂ. ಹ್ಮ್ ಇಲ್ಲಿ ತಾವಾನಸ್ಯ ಮಹಿಮಾ ಹ್ಮ್ ಅಂದ್ರೆ ಇದರ ಮಹಿಮೆ ಅಷ್ಟು ಅಂತ ಹೇಳಿ ಹ್ಮ್ ಅಲ್ಲಿ ರುಕ್ಕಿನೊಳಗ ಹ್ಮ್ ಏನ್ ಹೇಳ್ಯಾರಂತಂದ್ರೆ ಬ್ರಹ್ಮಣ ಚತುಷ್ಪಾತ್ ಬ್ರಹ್ಮ ದರ್ಶಿತಂ. ಹ್ಮ್ ಆ ರುಕ್ಕಿನೊಳಗ 4 ಪಾದಗಳುಳ್ಳ ಹ್ಮ್ ಬ್ರಹ್ಮವನ್ನ ಹ್ಮ್ ಅಲ್ಲಿ ತೋರಿಸ್ಕೊಟ್ಟಾರ ಅಂತ, ಹ್ಮ್ ಅಲ್ಲಿ ಉಪದೇಶ ಮಾಡ್ಯಾರ ಅಂತ. ಅದೇ ಯಾವುದು ರುಕ್ಕಿನೊಳಗ 4 ಪಾದವುಳ್ಳಂತ ಬ್ರಹ್ಮವನ್ನ ಹ್ಮ್ ಹೇಳಿದ್ದಾರೆ ಅಂತೇಳಿ ಹ್ಮ್ ಅಲ್ಲಿ ಸಿದ್ಧಾಂತಿ ಹೇಳಿದ್ದಂತವ. ಹೌದು ಅಂತ ಹಿಂಗ್ ಯಾರಾದರೂ ಹ್ಮ್ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರ, ಗಾಯತ್ರಿವಾ ಇದಂ ಸರ್ವಂ ಇತಿ ಗಾಯತ್ರಿಂ ಉಪಕ್ರಮ್ಯ ಹ್ಮ್ ತಾವೇವ ಭೂತ ಪೃಥ್ವಿ ಶರೀರ ಹೃದಯ ವಾಕ್ ಪ್ರಾಣ ಹ್ಮ್ ಪ್ರಭೇದೈರ್ವ್ಯಾಖ್ಯಾಯ ಹ್ಮ್ ಶೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ತದೇತದೃಚಾ ಅಭ್ಯುನುಕ್ತಂ ತಾವಾನಸ್ಯ ಮಹಿಮಾ. ಹ್ಮ್ ಅಲ್ಲಿ ಏನ್ ಪ್ರಾರಂಭ ಉಪಕ್ರಮ ಏನ್ ಮಾಡಿದ್ರು ಅಂತಂದ್ರೆ ಹೌದು ಗಾಯತ್ರಿವಾ ಇದಂ ಸರ್ವಂ ಇತಿ ಗಾಯತ್ರಿ ಉಪಕ್ರಮ್ಯ, ಹ್ಮ್ ಇದೆಲ್ಲವೂ ಗಾಯತ್ರಿಯೇ, ಇದಂ ಸರ್ವಂ ಹ್ಮ್ ಇದೆಲ್ಲವೂ ಗಾಯತ್ರಿ ಅಂತ ಹೇಳ್ತಾ ಇದ್ದಾರೆ. ತೋರ್ತಕ್ಕಂಥ ಎಲ್ಲಾ ಭೂತಗಳು ಹ್ಮ್ ಗಾಯತ್ರಿ ಅಂತ ಹೇಳಿ ಅಲ್ಲಿ ಉಪಕ್ರಮ ಮಾಡಿ ಅಂದ್ರೆ ಪ್ರಾರಂಭವನ್ನ ಮಾಡಿ ಹ್ಮ್ ಈ ಗಾಯತ್ರಿಯನ್ನೇ ಕುರಿತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಹ್ಮ್ ಹೃದಯ ಭೂತ ಪೃಥ್ವಿ ಶರೀರ ಹೃದಯ ವಾಕ್ ಪ್ರಾಣ ಹ್ಮ್ ಪ್ರಭೇದೈ ವ್ಯಾಖ್ಯಾಯ. ಹ್ಮ್ ಆ ಗಾಯತ್ರಿ ಎನ್ನುವಂತಹದ್ದನ್ನೇ ಅಲ್ಲಿ ಭೂತಗಳು, ಆ ಬಳಿಕ ಪೃಥ್ವಿ ಹ್ಮ್ ಶರೀರ ಹೃದಯ ವಾಕು ಪ್ರಾಣ ಅಂಥೇಳಿ ಹಿಂಗ ಭೇದಗಳಾಗಿ ವಿವರಣೆಯನ್ನ ಮಾಡಿ ಹ್ಮ್ ಕೊನೆಗೆ ಅಲ್ಲಿ ಶ್ರುತಿ ಏನ್ ಹೇಳ್ತಂತಂದ್ರ ಹ್ಮ್ ಶ್ರುತಿ ಹೇಳ್ತೈತದು ಶೈಷಾ ಚತುಷ್ಪದ, ಹ್ಮ್ ಅದು 4 ಪಾದಗಳುಳ್ಳದ್ದು. ಹ್ಮ್ ಷಡ್ವಿಧ ಹ್ಮ್ 6 ಪಾದಗಳುಳ್ಳದ್ದು. ಹ್ಮ್ ಗಾಯತ್ರಿ ತದೇತದ ರುಚ ಅಭ್ಯನುಕ್ತಂ ಹ್ಮ್ ತಾವಾನಸ್ಯ ಮಹಿಮಾ. ಹ್ಮ್ ಹಿಂಗಲ್ಲಿ ರುಕ್ ಅನ್ನುವಂತಹದ್ದು ಇದರ ಮಹಿಮಾ ಅಷ್ಟು ಅಂತ ಹೇಳಿ ಅಲ್ಲಿ ರುಕ್ ಅನ್ನುವಂಥದ್ದು ಹೇಳ್ಕೊಂಡು ಬಂದೈತೆ ಅದ್ರ ನೋಡಿ ಇದ್ರ ಮಹಿಮಾ ಅಷ್ಟೊಂದು ಇದೆ ಅಂತ ಹೇಳಿ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅದು ಗಾಯತ್ರಿ ವಿಷಯದಲ್ಲಿನೇ ಅದನ್ನ ಹ್ಮ್ ಅದರ ಮಹಿಮೆಯನ್ನ ವರ್ಣನ ಮಾಡಿದಾರ ಅಂತಲ್ಲಿ ಹ್ಮ್ ಗಾಯತ್ರಿ ವಿಷಯಕವಾಗಿನೇ ಅಲ್ಲಿ ಹೇಳಿದಾರ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು ಅದಕ್ಕೆ ತಾವಾನಸ್ಯ ಮಹಿಮಾ ಇತಿ ತಸ್ಯಾಮೇವ ವ್ಯಾಖ್ಯಾತ ರೂಪಾಯಾಂ ಗಾಯತ್ರ್ಯಾಂ ಉದಾಹೃತೋ ಮಂತ್ರಃ. ಹ್ಮ್ ಅಲ್ಲಿ ಗಾಯತ್ರಿಯನ್ನೇ ಕುರಿತು ಅಲ್ಲಿ ಉದಾಹರಿಸಿದ್ದಾರೆ ಅಂತ ಹೇಳಿ, ಅಂದ್ರೆ ಗಾಯತ್ರಿಯನ್ನೇ ಕುರಿತು ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಾರ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು ಅದರ ಮಹಿಮಾ ಎಲ್ಲ ಅಲ್ಲಿ ಬ್ರಹ್ಮದ ಬಗ್ಗೆ ಏನು ಹೇಳಿಲ್ವಲ್ಲ. ಹ್ಮ್ ಕರೆಕ್ಟ್ ಅಲ್ಲಿ 6 ಪಾದಗಳುಳ್ಳದ್ದು ಹ್ಮ್ ಮತ್ತೆ 4 ಪಾದಗಳುಳ್ಳದ್ದು ಹ್ಮ್ ಅದು ಗಾಯತ್ರಿ ಅಂತ ಅಲ್ಲಿ ರುಕ್ ಹೇಳಿರುವುದರಿಂದ ಹ್ಮ್ ಮತ್ತೆ ಇದ್ರ ಮಹಿಮಾನು ಕೂಡ ಅಷ್ಟು ಅಂತ ಹೇಳಿ ಹಿಂಗ ಹ್ಮ್ ಆ ಗಾಯತ್ರಿ ಬಗ್ಗೆನೇ ವಿವರಣೆಯನ್ನ ಕೊಟ್ಟಿರುವುದರಿಂದ ಹ್ಮ್ ಆ ಆ, ಮತ್ತೆ ಈ ರೀತಿಯಾಗಿ ಅಲ್ಲಿ ಗಾಯತ್ರಿ ಅಲ್ಲಿ ಮಂತ್ರನ ಹೇಳ್ಕೊಂಡ್ ಬಂದದ. ಹ್ಮ್ ಕಥಂ ಅಕಸ್ಮಾತ್ ಬ್ರಹ್ಮ ಚತುಷ್ಪಾತ್ ತಸ್ಯಾಮೇವ ವ್ಯಾಖ್ಯಾತ ರೂಪಾಯಾಂ ಗಾಯತ್ರ್ಯಾಂ ಉದಾಹೃತೋ ಮಂತ್ರ ಕಥಂ ಅಕಸ್ಮಾತ್ ಬ್ರಹ್ಮ ಚತುಷ್ಪಾತ್ ಅಭಿತದ್ಯಾತ್. ಹ್ಮ್ ಈ ರೀತಿಯಲ್ಲಿ ವ್ಯಾಖ್ಯಾನ ಇರಬೇಕಾದ್ರ ಹ್ಮ್ ಇಲ್ಲಿ ಅಕಸ್ಮಾತ್ ಆಗಿ ಆ ಗಾಯತ್ರಿ ಅನ್ನುವಂತಹದ್ದು ಈ ರೀತಿ ಅಲ್ಲಿ ಮಂತ್ರದೊಳಗೆ ಹೇಳಿದ್ರು ಕೂಡ ಹ್ಮ್ ಇಲ್ಲಿ ಬ್ರಹ್ಮದ ಇಲ್ಲಿ 4 ಪಾದಗಳನ್ನ ಇಲ್ಲಿ ಇಲ್ಲಿ ಹೇಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಅದ. ಹ್ಮ್ ಅಲ್ಲಿ ಗಾಯತ್ರಿ ಬಗ್ಗೆನೇ ಹೇಳ್ಕೊಂಡು ಬಂದಿದಲ್ಲ, ಗಾಯತ್ರಿ ಒಂದು ಛಂದಸ್ಸಿನ ಬಗ್ಗೆನೇ ಹ್ಮ್ ಹಿಂದಿನ ಎಲ್ಲಾ ಮಂತ್ರದಲ್ಲಿ ಹೇಳ್ಕೊಂಡು ಬಂದಾರ ಅಲ್ಲಿ. ಹ್ಮ್ ಇಲ್ಲಿ ನೀವು ಅಕಸ್ಮಾತ್ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಹ್ಮ್ ಆ ಬ್ರಹ್ಮ ಅನ್ನುವಂತಹದ್ದೇ ಇಲ್ಲಿ ಉಪದೇಶ ಮಾಡೈತಿ ಅಂತ ಹೇಳಿ ಹ್ಮ್ ಆ ಬ್ರಹ್ಮ 4 ಪಾದಗಳುಳ್ಳದ್ದು ಅಂತ ಹೇಳಿ ಹ್ಮ್ ಅದು ಹೆಂಗ ಹೇಳಕ್ ಸಾಧ್ಯ ಐತಿ ಅಂತ ಹೇಳ್ತಾರೆ ಪೂರ್ವ ಇಲ್ಲಿ ಅವರು ಪೂರ್ವಪಕ್ಷ ಆಕ್ಷೇಪ ಮಾಡ್ತಾ ಇದ್ದಾನೆ. ಹೌದು ಹ್ಮ್ ಯದ್ವೈ ತದ್ಬ್ರಹ್ಮ ಅಂದ್ರೆ ಅಲ್ಲಿ ಮಂತ್ರ ಅಲ್ಲಿ ಛಾಂದೋಗ್ಯೋಪನಿಷತ್ನಲ್ಲಿ ಹ್ಮ್ ಯತ್ ಅಂದ್ರೆ ಯಾವುದು ವೈ ಅಂದ್ರೆ ನಿಶ್ಚಯವಾಗಿ ತದ್ಬ್ರಹ್ಮ ಹ್ಮ್ ಅದು ಬ್ರಹ್ಮವೇ ಅಂತ ಹ್ಮ್ ಇತಿ
ಬ್ರಹ್ಮ ಶಬ್ದ ಸೋಪಿ ಛಂದಸಃ ಪ್ರಕೃತತ್ವಾತ್ ಹ್ಮ್ ಛಂದೋ ವಿಷಯೇವ. ಹ್ಮ್ ಇಲ್ಲಿ ಬ್ರಹ್ಮ ಶಬ್ದ ಅನ್ನುವಂತಹದ್ದು ಸೋ ಅಪಿ ಅದಾದರೂ ಕೂಡ ಹ್ಮ್ ಛಂದಸಃ ಪ್ರಕೃತತ್ವಾತ್, ಹ್ಮ್ ಇಲ್ಲಿ ಛಂದಸ್ಸಿನ ಬಗ್ಗೆನೇ ಪ್ರಕೃತವಾಗಿ ವಿವರಣೆ ಹೊಂಟೈತಿ ಇವಾಗ ಇಲ್ಲಿ. ಹ್ಮ್ ಛಂದಸ್ಸಿನ ಬಗ್ಗೆ ಈ ಸದ್ಯ ಪ್ರಕರಣ ಏನೈತಿ, ಹ್ಮ್ ಛಂದಸ್ಸಿನ ಬಗ್ಗೆನೇ ಪ್ರಕರಣ ಇರುವುದರಿಂದ, ಅದೇ ಪ್ರಕೃತವಾಗಿರುವುದರಿಂದ ಹ್ಮ್ ಅಲ್ಲಿ ಬ್ರಹ್ಮ ಅನ್ನುವಂತ ಶಬ್ದ ಹ್ಮ್ ಅದು ಛಂದಸ್ಸಿನ ವಿಷಯಂತೆ ಹೇಳಬೇಕೇ ಹೊರತು ಹ್ಮ್ ಅಲ್ಲಿ ಬೇರೆ ಬ್ರಹ್ಮವನ್ನು ಕುರಿತು ಹೇಳಿಲ್ಲ ಅಂತ ನೀವು ಅರ್ಥ ಮಾಡಬೇಡ್ರಿ ಅಂತ ಹೇಳ್ತಾನ ಅವ. ಹ್ಮ್ ಯಾಕಂದ್ರೆ ಛಂದಸ್ಸಿನ ಬಗ್ಗೆ ಎಲ್ಲ ವಿವರಣೆ ಹಿಂದೆಲ್ಲ ಅದನ್ನ ಹೇಳ್ಕೊಂಬಂದ್ರಲ್ಲ, ಹೌದು ಇದೆಲ್ಲವೂ ಎಲ್ಲಾ ಭೂತವು ಗಾಯತ್ರಿ ಆಗಿದೆ ಹ್ಮ್ ಅಂತೇಳಿ ಅದನ್ನ ಗಾಯತ್ರಿ ಬಗ್ಗೆನೇ ಹೇಳ್ಕೊಂತ ಬಂದು ಹ್ಮ್ ಇದೆಲ್ಲ ಅದರ ಮಹಿಮೆ ಅಂತ ಹೇಳಿ, ಹೌದು ಈಗ ಅಕಸ್ಮಾತ್ ಒಮ್ಮೆ ಅದ್ರ ಮಧ್ಯದೊಳಗೆ ಬಂದು ಇದು ಬ್ರಹ್ಮವೇ ಅಂತ ಹೇಳಿ ಹ್ಮ್ ನೀವು ಹಿಂಗ್ಯಾಕೆ ಹೇಳ್ತಾ ಇದ್ದೀರಿ, ಪ್ರಕೃತದಲ್ಲಿ ಏನು ವಿಷಯ ಬಂದೈತೋ ಅದನ್ನೇ ನಾವು ಹೇಳ್ಬೇಕಲ್ರಿ. ಇಲ್ಲಿ ಹೌದು ಪ್ರಕೃತದಲ್ಲಿ ಬಂದಿರತಕ್ಕಂತಹದ್ದು ಯಾವುದು ಛಂದಸ್ಸು, ಚಂದ ಗಾಯತ್ರಿ ಛಂದಸ್ಸಿನ ಬಗ್ಗೆನೇ ಹ್ಮ್ ಪ್ರಕೃತದೊಳಗೆ ಆ ವಿಷಯ ಬಂದೈತಿ. ಹ್ಮ್ ನೀವು ಬ್ರಹ್ಮ ಅನ್ನುವಂತಹದ್ದನ್ನ ಹೆಂಗಂತ ಹೇಳ್ತೀರಿ, ಅಲ್ಲಿ ಬಂದಿದ್ರು ಕೂಡ ಅದು ಛಂದಸ್ಸಿನ ವಿಷಯವೇ ಅಂತ, ಆ ಬ್ರಹ್ಮ ಶಬ್ದಕ್ಕ ಹ್ಮ್ ಅದು ಛಂದಸ್ಸಿನ ವಿಷಯ ಅಂತ ಹೇಳಬೇಕು ಅಂತ. ಹೌದು ಏತಾಮೇವಂ ಬ್ರಹ್ಮೋಪನಿಷದ ವೇದ ಇತ್ಯತ್ರ ಹಿ ವೇದೋಪನಿಷದಂ ಇತಿ ವ್ಯಾಚಕ್ಷತೆ. ಹ್ಮ್ ಇನ್ನ ಏತಾಮೇವಂ ಬ್ರಹ್ಮೋಪನಿಷದಂ ವೇದ, ಹ್ಮ್ ಇಲ್ಲಿ ಯಾವನು ಆ ವೇದ ಉಪನಿಷತ್ತುಗಳನ್ನ ಹ್ಮ್ ತಿಳ್ಕೊಳ್ತಾ ಇದ್ದಾನೋ ಹ್ಮ್ ಅಂಥೇಳಿ ಇಲ್ಲಿ ಒಂದು ವ್ಯಾಖ್ಯಾನ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಅಲ್ಲಿ ಉಪನಿಷತ್ ಅನ್ನುವಂಥದ್ದು ಅಲ್ಲಿ ಹೇಳ್ಕೊಂಡು ಬಂದ, ಹ್ಮ್ ಅದಕ್ಕ ಇಲ್ಲಿ ಆ ಬ್ರಹ್ಮ ಮತ್ತು ಉಪನಿಷತ್ತನ್ನ ಏನು ಯಾವನು ಅರತಿದಾನೋ, ಹ್ಮ್ ಯಾವನು ಅದನ್ನು ತಿಳ್ಕೊಂಡಿದ್ದಾನೋ, ಹ್ಮ್ ಆ ವಿಧೋ ಉಪನಿಷತ್ತನ್ನು ಯಾವ ಬಲ್ಲವನಾಗಿದ್ದಾನೋ ಅಂಥೇಳಿ ಹ್ಮ್ ಅಲ್ಲಿ ವ್ಯಾಖ್ಯಾನವನ್ನ ಮಾಡ್ಕೊಂಡು ಬಂದಾರ. ಹ್ಮ್ ಅದಕ್ಕ ತಥಾ ಇತ್ಯತ್ರ ವೇದೋಪನಿಷದಂ ಇತಿ ವ್ಯಾಚಕ್ಷತೆ. ಹ್ಮ್ ತಸ್ಮಾತ್ ಛಂದೋವಿಧಾನಾತ್ ನ ಬ್ರಹ್ಮಣಃ ಪ್ರಕೃತತ್ವಂ ಇತಿ ಚೇತ್. ಹ್ಮ್ ಆದ್ದರಿಂದ ಇಲ್ಲಿ ಗಾಯತ್ರಿ ಛಂದಸ್ಸನ್ನೇ ಇಲ್ಲಿ ಉಪದೇಶ ಮಾಡಿದ್ದಾರೆ ಹೊರತು ಹ್ಮ್ ಇಲ್ಲಿ ಬ್ರಹ್ಮವನ್ನ ಪ್ರಕೃತದಲ್ಲಿ ಹೇಳಿಲ್ಲ. ಹ್ಮ್ ನ ಬ್ರಹ್ಮಣಃ ಪ್ರಕೃತತ್ವಂ, ಹೌದು ಇಲ್ಲಿ ಬ್ರಹ್ಮವನ್ನ ಕುರಿತು ಇಲ್ಲಿ ಉಪದೇಶ ಮಾಡಕ್ ಹೊರಟಿಲ್ಲ. ಹ್ಮ್ ಇಲ್ಲಿ ಗಾಯತ್ರಿ ಛಂದಸ್ಸನ್ನೇ ಕುರಿತು ಇಲ್ಲಿ ಹ್ಮ್ ಉಪದೇಶ ಮಾಡಿದ್ದಾರೆ ಅಂತ ಹ್ಮ್ ಇದು ಪೂರ್ವ ಪಕ್ಷ. ಪೂರ್ವ ಪಕ್ಷದ ಅದ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಈ ರೀತಿಯಾಗಿ ಹ್ಮ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಗಾಯತ್ರಿ ಛಂದಸ್ಸಂತ ಅರ್ಥ ಮಾಡಬೇಕೇ ಹೊರತು ಹ್ಮ್ ಅಲ್ಲಿ ಬ್ರಹ್ಮವನ್ನ ಕುರಿತು ಹ್ಮ್ ಉಪದೇಶ ಮಾಡಿಲ್ಲ ಅಂತಂದಾಗ ಹ್ಮ್ ಈಗ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ ಹ್ಮ್ ನೈಷ ದೋಷ, ಹ್ಮ್ ಹೇಳುದು ಇದೇನು ದೋಷ ಆಗುದಿಲ್ಲ ಅಂತ. ಹ್ಮ್ ಯಾಕೆ ಅಂತಂದ್ರೆ ತಥಾ ಚೇತೋ ಅರ್ಪಣ ನಿಗದಾತ್, ಹ್ಮ್ ಚೇತೋ ಅರ್ಪಣ ನಿಗದಾತ್ ಅಂದ್ರೆ ನಮ್ಮ ಚಿತ್ತವನ್ನ ಹ್ಮ್ ಅರ್ಪಣಾ ಮಾಡಬೇಕು ಅಂತ ಹ್ಮ್ ಅಲ್ಲಿ ಹೇಳಿದ್ದಾರೆ. ಹ್ಮ್ ಮಂತ್ರದಲ್ಲಿ ಹೇಳ್ಯಾರಂತಂದ್ರೆ ಏನು, ನಮ್ಮ ಚಿತ್ತವನ್ನ ಅರ್ಪಣಾ ಮಾಡಬೇಕು ಅಂತ ಹೇಳಿರುವುದರಿಂದ ಇಲ್ಲಿ ನೀ ಹೇಳಿರ್ತಕ್ಕಂಥದ್ದು ಅದು ಸರಿಯಾದದ್ದಲ್ಲ ಅಂತ. ಹ್ಮ್ ತಥಾ ಗಾಯತ್ರ್ಯಾಖ್ಯ ಛಂದಸೋ ದ್ವಾರೇಣ ತದನುಗತೆ ಬ್ರಹ್ಮಣಿ ಚೇತಸಃ ಅರ್ಪಣಃ ಚಿತ್ತಸಮಾಧಾನಂ ಅನೇನ ಬ್ರಾಹ್ಮಣ ವಾಕ್ಯೇನ ನಿಗದ್ಯತೆ ಗಾಯತ್ರಿ ವಾ ಇದಂ ಸರ್ವಂ. ಇಲ್ಲಿ ಗಾಯತ್ರಿ ವಾ ಇದಂ ಸರ್ವಂ ಅಂತ ಐತಲ್ಲ, ಇದೆಲ್ಲವೂ ಗಾಯತ್ರಿ ಅಂತೇನಲ್ಲಿ ಮಂತ್ರದಲ್ಲಿ ಬಂತಲ್ಲ, ಹೌದು ಇಲ್ಲಿ ಗಾಯತ್ರ್ಯಾಖ್ಯ ಛಂದಸೋ ದ್ವಾರೇಣ, ಹ್ಮ್ ಗಾಯತ್ರಿ ಎನ್ನುವಂತ ಒಂದು ಛಂದಸ್ಸಿದು, ಹ್ಮ್ ಅದರ ಮುಖಾಂತರವಾಗಿ ಅಂತ, ಹ್ಮ್ ಗಾಯತ್ರಿ ಎಂಬ ಹೆಸರಿನ ಹ್ಮ್ ಒಂದು ಛಂದಸ್ಸಿನ ಮುಖಾಂತರವಾಗಿ ಅಂತ ಹೇಳ್ತಾ ಇದ್ದಾರೆ. ಹೌದು ಆ ಛಂದಸ್ಸಿನ ಮುಖಾಂತರವಾಗಿ ಹ್ಮ್ ತದನುಗತೆ, ಹ್ಮ್ ಅದರಲ್ಲಿ ಅನುಗತವಾಗಿರ್ತಕ್ಕಂಥ ಯಾವ ಹ್ಮ್ ಚೇತಸಃ ಬ್ರಹ್ಮಣಿ ಅಂತ, ಹ್ಮ್ ಆ ಚೇತನ ರೂಪವಾಗಿರುವಂತ ಯಾವ ಬ್ರಹ್ಮ ಅನ್ನುವಂತಹದ್ದು ಅದಲ್ರಿ, ಹ್ಮ್ ಆ ಚೇತನ ರೂಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಹ್ಮ್ ಅರ್ಪಣ ಚಿತ್ತ ಸಮಾಧಾನಂ, ಹ್ಮ್ ನಮ್ಮ ಮನಸ್ಸನ್ನುವಂತಹದ್ದನ್ನ ಹ್ಮ್ ಅಲ್ಲಿ ಅರ್ಪಣ ಮಾಡಬೇಕು ಅಂತ. ಹ್ಮ್ ನಮ್ಮ ಮನಸ್ಸನ್ನ ಚೇತಸ ಅರ್ಪಣಂ ಅಂತ ಬ್ರಹ್ಮದೊಳಗ
ಹ್ಮ್ ನಮ್ಮ ಮನಸ್ಸನ್ನ ಹ್ಮ್ ಅರ್ಪಿಸಬೇಕು ಅಂತ. ಹ್ಮ್ ಇಲ್ಲಿ ಗಾಯತ್ರಿ ಎನ್ನುವಂತ ಛಂದಸ್ಸಿನ ಮುಖಾಂತರವಾಗಿ ಹ್ಮ್ ಅದರ ಅನುಗತವಾಗಿರತಕ್ಕಂತ ಯಾವ ಬ್ರಹ್ಮದೊಳಗ ಹ್ಮ್ ನಮ್ಮ ಮನಸ್ಸನ್ನ ಅರ್ಪಣಾ ಮಾಡಬೇಕು ಅಂತ ಹೇಳಿ ಹ್ಮ್ ಇಲ್ಲಿ ಚಿತ್ತ ಸಮಾಧಾನಂ, ಚಿತ್ತಿನ ಒಂದು ಸಮಾಧಾನ, ಹೌದು. ನಮ್ಮ ಚಿತ್ತ ಅನ್ನುವಂತಹದ್ದನ್ನ ಸಮಾಧಾನ ಮಾಡುವುದಕ್ಕೋಸ್ಕರವಾಗಿಲ್ಲಿ ಹ್ಮ್ ಅನೇನ ಬ್ರಾಹ್ಮಣ ವಾಕ್ಯ ನಿಗದ್ಯತೆ, ಹ್ಮ್ ಆ ಚಿತ್ತ ಸಮಾಧಾನವನ್ನ ಈ ಬ್ರಾಹ್ಮಣ ವಾಕ್ಯದಿಂದಲೇ ಹ್ಮ್ ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ತಥಾ ಚೇತೋ ಅರ್ಪಣ ನಿಗದಾತ್ ಅನ್ನುವಂತ ಹ್ಮ್ ಆ ಸೂತ್ರದ ಅರ್ಥವನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಆಚಾರ್ಯ. ಇಲ್ಲಿ ಹೌದು. ಗಾಯತ್ರಿವ ಇದಂ ಸರ್ವಂ, ಹ್ಮ್ ಇದೆಲ್ಲವೂ ಗಾಯತ್ರಿ ಎನ್ನುವಂತ ಮಂತ್ರದಲ್ಲಿ ಏನು ಬಂದದಲ್ಲ, ಹ್ಮ್ ಆ ಮಂತ್ರದ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಹ್ಮ್ ಬ್ರಹ್ಮದೊಳಗನ ಹ್ಮ್ ಆ ನಮ್ಮ ಮನಸ್ಸನ್ನುವಂತಹದ್ದನ್ನ ಹ್ಮ್ ಅರ್ಪಿಸ್ಬೇಕು ಅಂತ ಹೇಳಿ ಹ್ಮ್ ಹೀಗೆ ಅಲ್ಲಿ ಮಂತ್ರ ಅನ್ನುವಂಥದ್ದು ನಮ್ಗೆ ತಿಳಿಸ್ತಾ ಇದೆ. ಹ್ಮ್ ನಹಿ ಅಕ್ಷರ ಸನ್ನಿವೇಶ ಮಾತ್ರಾಯ ಗಾಯತ್ರ್ಯಾಹ ಸರ್ವಾತ್ಮಕಂ ಸಂಭವತಿ. ಹ್ಮ್ ಇಲ್ಲಿ ಗಾಯತ್ರಿ ಛಂದಸ್ಸು ಅಂತಂದ್ರ ಹ್ಮ್ ಅಕ್ಷರ ಸನ್ನಿವೇಶ ಮಾತ್ರಾಯ, ಹ್ಮ್ ಅಲ್ಲಿ ಅಕ್ಷರಗಳ ಸಮೂಹ ಅಂತರದು. ಹೌದೌದು. ಗಾಯತ್ರಿ ಅಂತಂದ್ರೆ ಏನಲ್ಲಿ ಹ್ಮ್ ಅಲ್ಲಿ ಅದೊಂದು ಛಂದಸ್ಸದು. ಹೌದೌದು. ಆ ಗಾಯತ್ರಿ ಛಂದಸ್ಸಿನಲ್ಲಿ ಅಕ್ಷರಗಳ ಒಂದು ಸಮೂಹ ಅನ್ನುವಂತಹದ್ದು ಹ್ಮ್ ಗಾಯತ್ರ್ಯ ಸರ್ವಾತ್ಮಕಂ ಸಂಭವತಿ. ಹ್ಮ್ ಅದು ಸರ್ವಾತ್ಮಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಸರ್ವಾತ್ಮಕ ಅನ್ನುವಂತಹದ್ದು ಆ ಗಾಯತ್ರಿ ಛಂದಸ್ಸಿಗೆ ಹೊಂದುತ್ತದೇನು? ಹ್ಮ್ ಗಾಯತ್ರಿ ಅಂದ್ರೆ ಅಕ್ಷರ ಒಂದು ಗುಂಪು ಐತೆ ಹೊರತು ಹ್ಮ್ ಅದು ಸರ್ವಾತ್ಮಕ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹ್ಮ್ ಬ್ರಹ್ಮ ಆದ್ರೆ ಸರ್ವಾತ್ಮಕ ಆಗ್ತದೆ. ಹ್ಮ್ ಹ್ಮ್ ಬ್ರಹ್ಮ ಅನ್ನುವಂಥದ್ದನ್ನ ನಾವು ಸರ್ವಾತ್ಮಕ ಅಂತ ನಾವು ಹೇಳ್ಬೋದು. ಹ್ಮ್ ಅದಕ್ಕಂತರ ತಸ್ಮಾತ್ ಯತ್ ಗಾಯತ್ರ್ಯಾಖ್ಯ ವಿಕಾರೇ ಅನುಗತಂ ಜಗತ್ಕಾರಣಂ ಬ್ರಹ್ಮ ತದಿಹ ಸರ್ವಂ ಇತ್ಯುಚ್ಯತೆ. ತಸ್ಮಾತ್ ಆದ್ದರಿಂದ ಇಲ್ಲಿ ಹ್ಮ್ ಯತ್ ಗಾಯತ್ರ್ಯಾಖ್ಯ ವಿಕಾರೇ, ಹ್ಮ್ ಆ ಗಾಯತ್ರಿಯ ಒಂದು ಕಾರ್ಯ ಅನ್ನುವಂತಹದ್ದು, ಹ್ಮ್ ಗಾಯತ್ರಿ ಎನ್ನುವಂತ ಒಂದು ಏನು ಕಾರ್ಯ ಅನ್ನುವಂತಹದ್ದು ಅದಲ್ರಿ, ಹ್ಮ್ ಆ ಕಾರ್ಯದೊಳಗ ಹ್ಮ್ ಅನುಗತಂ ಬ್ರಹ್ಮ ಕಾರಣಂ, ಹ್ಮ್ ಆ ಕಾರ್ಯವಾಗಿರ್ತಕ್ಕಂಥ ಗಾಯತ್ರಿ ಎಂಬ ಹೆಸರಿನ ಕಾರ್ಯದಲ್ಲಿ ಹ್ಮ್ ಬ್ರಹ್ಮ ಅನ್ನುವಂತಹದ್ದು ಅನುಗತವಾಗೈತಿ. ಹ್ಮ್ ಜಗತ್ಕಾರಣಂ ಬ್ರಹ್ಮ, ಹ್ಮ್ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಜಗತ್ಕಾರಣ ಆಗೈತಿ. ಹ್ಮ್ ಅದನ್ನೇ ಇಲ್ಲಿ ಸರ್ವಂ ಅನ್ನುವಂತ ಒಂದು ವಾಕ್ಯದಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಹ್ಮ್ ಸರ್ವಂ ಅಂತೇನು ಒಂದು ಪದ ಬಂದದಲ್ರಿ, ಹೌದು. ಇದೆಲ್ಲವೂ ಅಂತ ಅನ್ನೋದ್ರಿಂದ ಹ್ಮ್ ಆ ಜಗತ್ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಅದು ಈ ಗಾಯತ್ರಿ ಅನ್ನುವಂತ ಕಾರ್ಯದೊಳಗನ ಅದು ಅನುಗತವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಹ್ಮ್ ಯಥಾ ಸರ್ವಂ ಖಲ್ವಿದಂ ಬ್ರಹ್ಮ ಹ್ಮ್ ಇತಿ. ಇನ್ನು ಛಾಂದೋಗ್ಯದಲ್ಲಿ ಒಂದು ಮಂತ್ರ ಏನು ಬರ್ತದ ಅಂತಂದ್ರೆ ಹ್ಮ್ ಸರ್ವಂ ಖಲು ಇದಂ ಬ್ರಹ್ಮ. ಇದಂ ಅಂತಂದ್ರೆ ಹ್ಮ್ ಈ ನಾಮರೂಪ ಪ್ರಪಂಚ, ಹ್ಮ್ ಈ ಸಮಸ್ತ ಪ್ರಪಂಚ ಅನ್ನುವಂತಹದ್ದು ಸರ್ವಂ, ಹ್ಮ್ ಇದೆಲ್ಲವೂ ಅಂತ. ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಹ್ಮ್ ಇದು ಎಷ್ಟೆಷ್ಟಿದೆ ಇದೆಲ್ಲವೂ ಕೂಡ ಹ್ಮ್ ಬ್ರಹ್ಮವೇ ಅಂತ. ಹ್ಮ್ ಹಿಂಗ ಮಂತ್ರವು ಕೂಡ ಹೇಳ್ತದ. ಹೌದು. ಕಾರ್ಯಂ ಚ ಕಾರಣಾತ್ ಅವ್ಯತಿರಿಕ್ತಂ ಇತಿ ವಕ್ಷಾಮಹ ತನ್ನ ತದನ್ನತ್ವ ಮಾರಣ ಶಬ್ದಾದಿಭ್ಯಃ. ಹ್ಮ್ ಇಲ್ಲಿ ಮುಂದ ಒಂದು ಸೂತ್ರ ಹೇಳೋರದಾರ ಹ್ಮ್ 2ನೇ ಅಧ್ಯಾಯದೊಳಗದೆ, ಹ್ಮ್ ತತ್ ಅನನ್ಯತ್ವಂ ಆರಣ ಶಬ್ದಾದಿಭ್ಯಃ. ಹ್ಮ್ ಅಂದ್ರೆ ಇಲ್ಲಿ ಕಾರಣ ಮತ್ತು ಕಾರ್ಯ, ಹ್ಮ್ ಈ ಜಗತ್ತನ್ನುವಂತಹದ್ದು ಕಾರ್ಯ, ಬ್ರಹ್ಮ ಅನ್ನುವಂತಹದ್ದು ಕಾರಣ. ಹ್ಮ್ ಕಾರ್ಯವಾಗಿರ್ತಕ್ಕಂಥ ಜಗತ್ತು ಕಾರಣವನ್ನ ಬಿಟ್ಟು ಬೇರೆ ಇಲ್ಲ ಅಂತ. ಹ್ಮ್ ಹೆಂಗ ಆಭರಣಗಳು ಬಂಗಾರವನ್ನು ಬಿಟ್ಟು ಬೇರೆ ಅದಾವೇನು? ಇಲ್ಲ. ಹ್ಮ್ ಇಲ್ಲ. ಯಾಕಂದ್ರೆ ಆಭರಣಗಳು ಬಂಗಾರದ ಸ್ವರೂಪನದಾವು. ಹೌದು. ಅಲ್ಲಿ ಬೇರೆ ಅನ್ಯ ನ ಅನ್ಯ ಅಂತ ಅನ್ಯ ಇಲ್ಲೇ ಇಲ್ಲ ಅಂತ. ಹ್ಮ್ ಹಂಗ ಇಲ್ಲಿ ಕಾರ್ಯಂ ಕಾರಣಾತ್ ಅವ್ಯತಿರಿಕ್ತಂ, ಹ್ಮ್ ಕಾರ್ಯ ಅನ್ನುವಂತಹದ್ದು ಕಾರಣಕ್ಕಿಂತಲೂ ಬೇರೆ ಅಲ್ಲ. ಅವ್ಯತಿರಿಕ್ತ ಅಂತ, ವ್ಯತಿರಿಕ್ತ ಅಂದ್ರೆ ಬೇರೆ, ಹ್ಮ್ ಅವ್ಯತಿರಿಕ್ತ ಬೇರೆ ಅಲ್ಲ ಅಂತ. ಹ್ಮ್ ಕಾರ್ಯವಾಗಿರ್ತಕ್ಕಂಥ ಜಗತ್ತು ಹ್ಮ್ ಕಾರಣವಾಗಿರ್ತಕ್ಕಂಥ ಬ್ರಹ್ಮಕ್ಕಿಂತ ಹ್ಮ್ ಇದು ಬೇರೆ ಅಲ್ಲ. ಹ್ಮ್
ಈಗ ನಮಗೆ ಹಂಗೆ ಅಜ್ಞಾನ ದೃಷ್ಟಿಯೊಳಗೆ ಏನು ಕಾಣಿಸ್ತದೆ, ಬ್ರಹ್ಮವೇ ಬೇರೆ ಹ್ಮ್ ಜಗತ್ತೇ ಬೇರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೌದು ಇಲ್ಲಿ ಹೆಂಗೆ ನಾವು ಬಂಗಾರದೊಳಗಿರ್ತಕ್ಕಂಥ ನಾಮರೂಪಗಳನ್ನ ತೆಗಿಬೇಕದು. ಹೌದು ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ಸ್ಯಾತ್ ವಿಕಾರೋ ನಾಮದೇ ಮೃತ್ತಿಕೆತ್ತೇವ ಸತ್ಯಂ ಅಂತೇಳಿ ಚಾಂದೋಗ್ಯದಲ್ಲಿ ಹೇಳ್ಕೊಂಡು ಬಂದಾರಲ್ಲ 6ನೇ ಅಧ್ಯಾಯದೊಳಗೆ. ಹ್ಮ್ ಹೇಗೆ ಒಂದು ಮಣ್ಣಿನ ಮುದ್ದೆ ಹ್ಮ್ ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಘಟಗಳಾಗಿ ಅನೇಕ ವಸ್ತುಗಳಾಗಿ ಅಲ್ಲಿ ತೋರೆದದು. ಹೌದು ಈಗ ಅಲ್ಲಿ ಅವೆಲ್ಲ ಆಗಿದ್ದು ಯಾವುದೋ ಒಂದು ಮಣ್ಣ ಅದು. ಹ್ಮ್ ಅಲ್ಲಿ ಗಡಿಗೆ ಕುಡಿಕೆ ಮೊದಲಾದವುಗಳು ತೋರಿದ್ದ ನಾಮರೂಪಗಳು ಏನದಾವು ಅಂತಂದ್ರೆ ಅವು ಭಿನ್ನ ಭಿನ್ನವಾಗಿ ತೋರ್ಯಾವಂದ್ರೂ ಕೂಡ ಹ್ಮ್ ನಾಮರೂಪಗಳು ವಾಚಾರಂಭಣ, ಹ್ಮ್ ಕೇವಲ ವಾಣಿಯೊಳಗೆ ಮಾತ್ರ ಅದಾವು, ಹ್ಮ್ ಮಿಥ್ಯ. ಹ್ಮ್ ಆದ್ರೆ ಮೃತ್ತಿಕೆತ್ತೇವ ಸತ್ಯಂ, ಹ್ಮ್ ಅಲ್ಲಿ ಮಣ್ಣು ಮಾತ್ರ ಸತ್ಯ ಐತೆ ಹೊರತು ಹ್ಮ್ ಆ ಗಡಿಗೆ ಕುಡಿಕೆ ಘಟ ಮೊದಲಾದವುಗಳು ಏನದಾವಲ್ಲ ಹ್ಮ್ ಆ ನಾಮರೂಪಗಳು ಅವು ಕೇವಲ ಮಿಥ್ಯ ಆಗಿದ್ದಾವೆ ಅಂತ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಅಂದ್ರೆ ಆ ಗಡಿಗೆ ಮುಂತಾದವುಗಳು ಮಣ್ಣನ್ನು ಬಿಟ್ಟು ಬೇರೆ ಇಲ್ಲ ಅಂತ. ಕರೆಕ್ಟ್ ಘಟವೇ ಪುಷಿಘಟವೇ ನಿಂದಿಟದಂತೆ ತೋರಿ ಮೋಹಿಪದನೇನೆಂಬೆ ಎನ್ನುವಂತ ಪದ್ಯದಲ್ಲಿಯೂ ಕೂಡ ಮೀಮಾಂಸೆಗಳವರು ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಆದ್ದರಿಂದ ಇಲ್ಲೇನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ ತತ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಹ್ಮ್ ಆ ಒಂದು ಮುಂದೆ 2ನೇ ಅಧ್ಯಾಯದೊಳಗೆ ಒಂದು ಸೂತ್ರ ಬರ್ತದೆ, ಹ್ಮ್ ಅಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತೇವಿ ಅಂತ. ಹ್ಮ್ ಯಾವುದೋ ಕಾರ್ಯ ಅನ್ನುವಂಥದ್ದು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನುವಂಥ ವಿಚಾರವನ್ನ ಹ್ಮ್ ಆ ಸೂತ್ರದಲ್ಲಿ ನಾವು ವಿವರಣೆ ಕೊಡ್ತಾ ಇದ್ದೀವಿ. ಹ್ಮ್ ತಥಾ ಅನ್ಯತ್ರಾಪಿ ವಿಕಾರದ್ವಾರೇಣ ಬ್ರಹ್ಮ ಬ್ರಹ್ಮಣ ಉಪಾಸನಂ ದೃಶ್ಯತೆ. ಹ್ಮ್ ಮತ್ತು ಬೇರೆ ಕಡೆಯಲ್ಲಿಯೂ ಕೂಡ ಅಲ್ಲಿ ಒಂದು ಕಾರ್ಯದ ಮುಖಾಂತರವಾಗಿ ಹ್ಮ್ ಏತಂ ಹೇವ ಬ್ರೌಹೃಚ ಮಹತ್ಯುಕ್ತ್ಯುಕ್ತೆ ಮೀಮಾಂಸಂತಃ ಏತಂ ಅಗ್ನೌ ಅದ್ವರ್ಯೇವ ಏತಂ ಮಹಾವೃತೆ ಛಂದೋಗಾಹ ಅಂಥೇಳಿ ಹ್ಮ್ ಐತ್ರಿಯ ಬ್ರಾಹ್ಮಣದೊಳಗೆ ಹ್ಮ್ ಒಂದು ಮಂತ್ರ ಅನ್ನುವಂಥದ್ದು ಬರ್ತದೆ ಅಲ್ಲಿ. ಹ್ಮ್ ಅಂದ್ರೆ ಅನ್ಯತ್ರಾಪಿ ಅಂತಂದ್ರೆ ಬೇರೆ ಶ್ರುತಿಯಲ್ಲಿಯೂ ಕೂಡ ಅಂತ. ಹ್ಮ್ ಅಲ್ಲಿ ವಿಕಾರದ್ವಾರೇನ, ಹ್ಮ್ ವಿಕಾರ ಅಂತಂದ್ರೆ ಕಾರ್ಯ ಅಂತ, ಹ್ಮ್ ಆ ಕಾರ್ಯದ ಮುಖಾಂತರವಾಗಿ ಹ್ಮ್ ಬ್ರಹ್ಮಣ ಉಪಾಸನಂ, ಹ್ಮ್ ಬ್ರಹ್ಮದ ಒಂದು ಉಪಾಸನೆ ಎನ್ನುವಂತಹದ್ದನ್ನ ಹ್ಮ್ ಅಲ್ಲಿ ಹೇಳಿರುವುದು ನಮಗೆ ಕಂಡು ಬರ್ತದ ಅಂತ. ಹ್ಮ್ ದೃಶ್ಯತೆ ಉಪಾಸನಂ ದೃಶ್ಯತೆ. ಹ್ಮ್ ಆ ಕಾರ್ಯದ ಮುಖಾಂತರವಾಗಿ ಬ್ರಹ್ಮವನ್ನ ಹ್ಮ್ ನಾವು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ಕೂಡ ಹ್ಮ್ ಬೇರೆ ಒಂದು ಮಂತ್ರದಲ್ಲಿ ಹ್ಮ್ ಬೇರೆ ಶ್ರುತಿಯಲ್ಲಿ ನಮಗ ಆ ಉಪಾಸನೆಯನ್ನ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಏತಂ ಹೇವ ಬಹುರುಚ ಮಹತ್ತಿತ್ಯುಕ್ತೆ ಮೀಮಾಂಸಂತಹ. ಹ್ಮ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಈತನನ್ನೇ ಬಹುರುಚರು, ಹ್ಮ್ ಬಹುರುಚರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹುರುಚ ಏತಂ ಹೇವ ಈತನನ್ನೇ ಅಂತ. ಹ್ಮ್ ಬಹುರುಚ ಅಂತಂದ್ರೆ ಬಹುರುಚರು ಮಹತ್ತಿತ್ಯುಕ್ತೆ ಮೀಮಾಂಸಂತಹ, ಹ್ಮ್ ಅವರು ಮಹದ್ರೂಪವಾಗಿರ್ತಕ್ಕಂಥದ್ದು. ಹ್ಮ್ ಮಹದ್ರೂಪ ಅಂದ್ರೆ ದೊಡ್ಡದು ಅಂತ. ಹ್ಮ್ ದೊಡ್ಡದು ಇದನ್ನೇ ದೊಡ್ಡದಾಗಿರ್ತಕ್ಕಂಥ ಉಕ್ತ ಅಂತ ಹೇಳಿ ಉಪಾಸನೆ ಮಾಡ್ತಾ ಇದ್ದಾರಂತ. ಹ್ಮ್ ಮಹತ್ತಿತ್ಯುಕ್ತೆ ಅಂತ ಹೇಳ್ಯಾರ. ಮಹತ್ ಅಂದ್ರೆ ಏನ್ ದೊಡ್ಡದು, ಉಕ್ತೆ ಅಂತಂದ್ರೆ ಅದು ಉಕ್ತ ಅಂತ ಹೇಳಿ ಈ ರೀತಿಯಾಗಿ ಒಂದು ಶಾಸ್ತ್ರದಲ್ಲಿ ಉಪಾಸನೆ ಅನ್ನುವಂತಹದ್ದನ್ನ ಹ್ಮ್ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಹ್ಮ್ ಮೀಮಾಂಸಂತಹ. ಏತಂ ಏವ ಅಗ್ನೌ, ಹ್ಮ್ ಈತನನ್ನೇ ಇಲ್ಲಿ ಅಗ್ನಿಯೊಳಗ ಹ್ಮ್ ಏತಂ ಅಧ್ವರ್ಯ, ಹ್ಮ್ ಅಧ್ವರ್ಯ ಅಂತಂದ್ರೆ ಅಧ್ವರ್ಯಗಳು ಅಂತ. ಹ್ಮ್ ಅಧ್ವರಿಗಳು ಈತನನ್ನೇ ಅಗ್ನಿಯಲ್ಲಿ ಉಪಾಸನ ಮಾಡ್ತಾ ಇದ್ದಾರೆ. ಹ್ಮ್ ಏತಂ ಮಹಾವೃತೆ ಛಂದೋಗಾಹ, ಹ್ಮ್ ಇಲ್ಲಿ ಛಂದೋಗರು ಕೂಡ ಏನ್ ಮಾಡ್ತಾ ಇದ್ದಾರೆ, ಹ್ಮ್ ಈತನನ್ನೇ ಮಹಾವೃತ ಅಂತ ಹೇಳಿ ಉಪಾಸನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹ್ಮ್ ಇತಿ. ಹೀಗೆ ಅಲ್ಲಿ ಶ್ರುತಿಯಲ್ಲಿ ಹ್ಮ್ ಈ ಬ್ರಹ್ಮವನ್ನು ಕುರಿತು ಉಪಾಸನೆ ಮಾಡಿರ್ತಕ್ಕಂಥ ಹ್ಮ್ ಒಂದು ವಿಚಾರಗಳು ಮಂತ್ರಗಳಲ್ಲಿ ಬೇರೆ ಮಂತ್ರಗಳಲ್ಲಿ ಹಿಂಗ್ ಬರ್ತಾ ಇದ್ದಾವೆ ಅಂತ ಇಲ್ಲಿ ಆಚಾರ್ಯ ಹೇಳಿದರು. ತಸ್ಮಾತ್ ಅಸ್ತಿ ಛಂದೋಭಿಧಾನೇನಪಿ ಪುರಸ್ಮಿನ್ ವಾಕ್ಯೆ ಚತುಷ್ಪಾತ್ ಬ್ರಹ್ಮ ನಿರ್ದಿಷ್ಟಂ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆದ್ದರಿಂದ ಇಲ್ಲಿ ಛಂದೋಭಿಧಾನೇನ ಅಪಿ,
ಅಂದ್ರೆ ಇಲ್ಲಿ ಛಂದಸ್ಸು ಗಾಯತ್ರಿ ಛಂದಸ್ಸು ಅನ್ನುವಂತಹದ್ದನ್ನ ಹ್ಮ್ ಆ ಹಿಂದಿನ ವಾಕ್ಯದೊಳಗೆ ಅಲ್ಲಿ ಹೇಳ್ಕೊಂಡು ಬಂದಿದ್ರು ಕೂಡ ಹ್ಮ್ ಅದು ಅದರ ಅಭಿಪ್ರಾಯ ಏನದ ಅಂತಂದ್ರೆ ಅಲ್ಲಿ ಹ್ಮ್ ಚತುಷ್ಪಾತ್ ಬ್ರಹ್ಮ ನಿರ್ದಿಷ್ಟಂ, ಹ್ಮ್ 4 ಪಾದಗಳುಳ್ಳಂತ ಬ್ರಹ್ಮವನ್ನೇ ಅಲ್ಲಿ ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ಅಲ್ಲಿ ಗಾಯತ್ರಿ ಅನ್ನುವಂತ ಛಂದಸ್ಸಿನ ಮುಖಾಂತರವಾಗಿ ಹ್ಮ್ ಪೂರ್ವವಾಕ್ಯದಲ್ಲಿ ಛಂದಸ್ಸಿನ ಒಂದು ಗಾಯತ್ರಿ ಛಂದಸ್ಸನ್ನ ಅಲ್ಲಿ ಹೇಳ್ಕೊಂಡು ಬಂದ್ರು. ಹೌದು ಆ ವಾಕ್ಯದೊಳಗ ಅಲ್ಲಿ 4 ಪಾದವುಳ್ಳಂತ ಬ್ರಹ್ಮವನ್ನೇ ಅಲ್ಲಿ ಉಪದೇಶ ಮಾಡ್ಯಾರಂತ ನಾವು ತಿಳ್ಕೊಳ್ಬೇಕು. ಹೌದು ತದೇವ ಜ್ಯೋತಿರ್ವಾಕ್ಯೇಪಿ ಪರಾಮೃಶ್ಯತೆ ಉಪಾಸನಾಂತರ ವಿಧಾನಾಯ. ಹ್ಮ್ ಮತ್ತು ಅದೇ ಬ್ರಹ್ಮವನ್ನ ಆ ಜ್ಯೋತಿರ್ವಾಕ್ಯದಲ್ಲಿಯೂ ಕೂಡ ಹ್ಮ್ ಅಲ್ಲಿ ಬೇರೆ ಒಂದು ಉಪಾಸನೆ ಎನ್ನುವಂತಹದ್ದನ್ನ ಅಲ್ಲಿ ವಿಧಿಸಿದ್ದಾರೆ ಅಂತೇಳಿ ಹಿಂಗ ಅಲ್ಲಿ ಪರಾಮರ್ಶೆ ಮಾಡಿದಾರಂತ ಹೇಳ್ಬೇಕು. ಅಲ್ಲಿ ಹಿಂದಿನ ವಾಕ್ಯದಲ್ಲಿ ಬಂತಲ್ಲ ಜ್ಯೋತಿರ್ವಾಕ್ಯದೊಳಗೆ, ಹ್ಮ್ ಅಲ್ಲಿ ಜ್ಯೋತಿ ಎನ್ನುವಂತ ಶಬ್ದಕ್ಕೆ ಬ್ರಹ್ಮವನ್ನೇ ಅಂತ ಅರ್ಥ ಮಾಡ್ಬೇಕಂತ ಹಿಂದೆ ಹೇಳ್ಕೊಂಬಂದ್ರಲ್ರಿ, ಹೌದು ಅದನ್ನೇ ಪರಾಮರ್ಶೆ ಮಾಡಿದಾರಂತಲ್ಲಿ ಹ್ಮ್ ಉಪಾಸನಾಂತರ ವಿಧಾನಾಯ ಅಂತ. ಹ್ಮ್ ಅಲ್ಲಿ ಬೇರೊಂದು ಉಪಾಸನೆಯನ್ನ ಹ್ಮ್ ವಿಧಿಸುವುದಕ್ಕೋಸ್ಕರವಾಗಿ ಹ್ಮ್ ಆ ಬ್ರಹ್ಮವನ್ನೇ ಕುರಿತು ಜ್ಯೋತಿರ್ವಾಕ್ಯದಲ್ಲಿಯೂ ಕೂಡ ವಿಧಾನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಭಾಷ್ಯಕಾರ ಹೇಳ್ಕೊಂಡು ಬಂದ್ರು. ಹೌದು ಇದಕ್ಕ ಈ ಸೂತ್ರಕ್ಕೆ ಮತ್ತೊಂದು ರೀತಿಯಲ್ಲಿನೂ ಕೂಡ ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಹ್ಮ್ ಅಪರಹಾಹ, ಹ್ಮ್ ಮತ್ತೊಬ್ರು ಹಿಂಗ್ ಹೇಳ್ತಾರಂತಂದ್ರೆ ಹ್ಮ್ ಸಾಕ್ಷಾತೇವ ಗಾಯತ್ರಿ ಶಬ್ದೇನ ಬ್ರಹ್ಮ ಪ್ರತಿಪಾದ್ಯತೆ. ಹ್ಮ್ ಇಲ್ಲಿ ಗಾಯತ್ರಿ ಅನ್ನುವಂತ ಶಬ್ದದಿಂದ ಹ್ಮ್ ಸಾಕ್ಷಾತ್ತಾಗಿ ಹ್ಮ್ ಬ್ರಹ್ಮವನ್ನೇ ಪ್ರತಿಪಾದನ ಮಾಡಲ್ಪಡ್ತದ. ಹ್ಮ್ ಯಾಕೆಂದ್ರೆ ಸಂಖ್ಯಾ ಸಾಮಾನ್ಯಾತ್, ಹ್ಮ್ ಆ ಸಂಖ್ಯೆಗಳ ಒಂದು ಸಮಾನತೆ ಎನ್ನುವಂತಹದ್ದು ಇರುವುದರಿಂದ ಹ್ಮ್ ಇಲ್ಲಿ ಸಂಖ್ಯೆಯಲ್ಲಿ ಅಂದ್ರೆ ಅಲ್ಲಿ ಬ್ರಹ್ಮ ಅನ್ನುವಂತಹದ್ದು ಸಾಕ್ಷಾತ್ತಾಗಿ ನೇರವಾಗಿ ಅದು ಹೆಂಗ ಉಪದೇಶ ಮಾಡ್ತದ ಅನ್ನೋದ್ರ ಬಗ್ಗೆ ಹ್ಮ್ ಅವ್ರು ಹೇಳ್ತಾ ಇದ್ದಾರ. ಹ್ಮ್ ಸಂಖ್ಯಾ ಸಾಮಾನ್ಯ ಯಥಾ ಗಾಯತ್ರಿ ಚತುಷ್ಪಾತ್ ಷಡಕ್ಷರೈಃ ಪಾದೈಃ ತಥಾ ಬ್ರಹ್ಮ ಚತುಷ್ಪಾತ್. ಹ್ಮ್ ಯಥಾ ಗಾಯತ್ರಿ ಅಂದ್ರೆ ಯಾವ ರೀತಿಯಾಗಿ ಗಾಯತ್ರಿ ಅನ್ನುವಂತಹದ್ದು ಹ್ಮ್ ಚತುಷ್ಪಾತ್ ಷಡಕ್ಷರೈಃ ಹ್ಮ್ ಅಂದ್ರೆ 6 ಅಕ್ಷರಗಳು. ಹ್ಮ್ ಗಾಯತ್ರಿ ಛಂದಸ್ಸಿನೊಳಗ ಹ್ಮ್ ಒಂದೊಂದು ಸಾಲಿನೊಳಗ 6 ಅಕ್ಷರ ಇರ್ತಾವ್ರವು. ಹೌದು ಮತ್ತ ಅವು 4 ಪಾದಗಳು ಇರ್ತಾವ ಅದ್ರಾಗ್ರಿ, ಹ್ಮ್ 4 ಲೈನ್ಗಳಂತ್ರಿ. ಹ್ಮ್ ಹಾಗೆ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಬ್ರಹ್ಮ ಚತುಷ್ಪಾತ್, ಹ್ಮ್ ಬ್ರಹ್ಮವು ಕೂಡ ಅದು 4 ಪಾದ ಉಳ್ಳದ್ದಾಗೈತಿ. ಹ್ಮ್ ಒಟ್ಟು 24 ಅಕ್ಷರ ಉಳ್ಳದ್ದು ಗಾಯತ್ರಿ. ಹ್ಮ್ ಗಾಯತ್ರಿ ಛಂದಸ್ಸಿನೊಳಗ 24 ಅಕ್ಷರ ಇರ್ತಾವ್ರಿ. ಹ್ಮ್ ಒಂದು 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 ಪದ್ಯ ಒಂದು ನುಡಿ ಐತಿ ಅಂತ ತಿಳ್ಕೊಳ್ರಿ. ಇವಾಗ ಹ್ಮ್ ಮೂರು ಒಂದೊಂದು ಪದ್ಯದಲ್ಲಿ 3 ನುಡಿ ಇರ್ತಾವು, 5 ನುಡಿ ಇರ್ತಾವು. ಹ್ಮ್ ಗಾಯತ್ರಿ ಇದು ಛಂದಸ್ಸಿನ ಬಗ್ಗೆ ಹೇಳ್ತಾರೆ ಇವಾಗ. ಹೌದೌದು ಆ 24 ಅಕ್ಷರಗಳು ಇರ್ತಾವು. ಹ್ಮ್ ಅದ್ರೊಳಗ 6 ಅಕ್ಷರಗಳ ಸಾಲು, ಹ್ಮ್ ಒಂದು ಸಾಲಿನೊಳಗ 6 ಅಕ್ಷರ ಇರ್ತಾವ. ಹ್ಮ್ ಅಂತಾವು 4 ಪಾದ ಇರ್ತಾವ ಹ್ಮ್ ಆ ಗಾಯತ್ರಿ ಛಂದಸ್ಸಿನೊಳಗ. ಹ್ಮ್ ಹಂಗ ಇಲ್ಲಿ ಬ್ರಹ್ಮವು ಕೂಡ ಇಲ್ಲಿ ಭೂತವೇ ಮೊದಲಾಗಿರ್ತಕ್ಕಂಥ 4 ಪಾದ ಉಳ್ಳದ್ದಾಗೈತಿ. ಹ್ಮ್ ಬ್ರಹ್ಮವು ಕೂಡ 4 ಪಾದ ಉಳ್ಳದ್ದು ಅಂತ ಹೇಳಿದ್ರಲ್ಲಿ. ಹೌದು ಅಲ್ಲಿ ಭೂತ ಅನ್ನುವಂತಹದ್ದು 1 ಪಾದ, ಹ್ಮ್ ಮತ್ತ 3 ಪಾದಗಳು ಅದು ದ್ವಿಲೋಕದ ಆಚೆ ಇದೆ ಅಂತ ಹೇಳಿ 3 ಪಾದಗಳನ್ನ ಹ್ಮ್ ಅಲ್ಲಿ ಹಿಂದ ಮಂತ್ರದಲ್ಲಿ ಹೇಳ್ಕೊಂಡ್ ಬಂದಿದ್ರಲ್ರಿ ಈಗ. ಹೌದು ಆದ್ರಿಂದ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಈ ಗಾಯತ್ರಿ ಅಂತ ಹೇಳಿ ಹಿಂಗ ಸಾಮ್ಯ ಅಕ್ಷರ ಸಾಮ್ಯ ಇರುವುದರಿಂದ ಹ್ಮ್ ಗಾಯತ್ರಿ ಅಂತ ಕರ್ಕೊಂಡು ಬಂದಾರ ಇವಾಗ. ಹ್ಮ್ ಈಗ ಅದಕ್ಕೆ ಒಬ್ಬ ದೇವದತ್ತ ಶಿವ ಇದ್ದಂಗ ಅದಾನ ಅಂತಂದ್ರಾಗ ಹ್ಮ್ ಆ ಶಿವದಲ್ಲಿರ್ತಕ್ಕಂಥ ಕ್ರೌರ್ಯಾದಿ ಗುಣಗಳನ್ನ ನೋಡಿ ಹ್ಮ್ ಇಲ್ಲಿ ದೇವದತ್ತನಲ್ಲಿ ನಾವೇನಂತೇವಿ ಇವನಲ್ಲಿ ಆ ಕ್ರೌರ್ಯ ಗುಣಗಳು ಇರ್ತಾವನಲ್ಲಿ. ಸಿಟ್ಟು ಮೊದಲಾದಗಳನ್ನು ನೋಡ್ಕೊಂಡು ಈ ದೇವದತ್ತ ಏನಪ್ಪಾ ಇವನು ಶಿವ ಇದ್ದಂಗ ಅದಾನ ಅಂತ ಹೇಳ್ತೀವಿ. ಅದರಲ್ಲಿ ಗೌಣವಾಗಿ ಆ ಸಿಂಹ ಶಬ್ದವನ್ನ ಇವನಲ್ಲಿ ಪ್ರಯೋಗ ಮಾಡ್ತೀವಿ ನಾವು. ನಿಜವಾಗಿ ಮುಖ್ಯಾರ್ಥ ಕ್ರೌರ್ಯಾದಿಗಳು ಸಿಂಹದಲ್ಲಿ ಅದಾವು. ಆದ್ರೆ ಇವನಲ್ಲಿ ಕ್ರೌರ್ಯಾದಿಗಳು ಕಾಣಿದ್ದರಿಂದ ನಾವು ಏನಂತೀವಿ, ಓ ಇವನು ಸಿಂಹಪ್ಪ ಅಂತ ಹೇಳಿ ಅಲ್ಲಿ ಗೌಣವಾಗಿ ನಾವು ಪ್ರಯೋಗ ಮಾಡ್ತೀವಲ್ರಿ. ಅವ ಏನು ಸಿಂಹ ಅಲ್ಲ. ಆ ಮನುಷ್ಯನಲ್ಲಿ
ನಾವು ಪ್ರಯೋಗ ಮಾಡ್ತೀವಿ ಅದನ್ನ ಗೌಣವಾಗಿ ಅವನಲ್ಲಿ ಆ ಕ್ರೌರ್ಯಾದ ಗುಣಗಳನ್ನು ನೋಡಿಕೊಂಡು ಆ ಗುಣಗಳ ಸಾಮ್ಯದಿಂದ ಅವನನ್ನು ಸಿಂಹ ಅಂತೇಳಿ ಹೆಂಗ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೋ ಹಾಗೆ ಇಲ್ಲಿ 24 ಅಕ್ಷರಗಳು ಅಂದ್ರೆ ಷಡಕ್ಷರೈಹಿ ಪಾದೈಹಿ ಅಂತ ಹೇಳಿದ್ರು. ಇಲ್ಲಿ 6 ಅಕ್ಷರಗಳುಳ್ಳಂತ 4 ಪಾದಗಳು ಈ ಗಾಯತ್ರಿ ಛಂದಸ್ಸಿನಲ್ಲಿ ಅದಾವ. ಯಥಾ ಗಾಯತ್ರಿ ಚತುಷ್ಪದ ಷಡಕ್ಷರೈಹಿ 4 ಪಾದಗಳುಳ್ಳಂತಹದ್ದು, 6 ಅಕ್ಷರವುಳ್ಳಂತಹದ್ದು. ಯಾವ ರೀತಿ ಗಾಯತ್ರಿ ಛಂದಸ್ಸು ಅನ್ನುವಂತಹದ್ದಿದೆಯೋ ಹಾಗೆ ಬ್ರಹ್ಮವು ಕೂಡ 4 ಪಾದಗಳುಳ್ಳದ್ದಾಗಿರುವುದರಿಂದ ಸಾಮ್ಯ ಐತಿ ಅಂತ. ಬ್ರಹ್ಮಕ್ಕೂ ಮತ್ತು ಗಾಯತ್ರಿ ಛಂದಸ್ಸಿಗೂ ಸಾಮ್ಯತೆ ಅನ್ನುವಂತಹದ್ದಿದೆ ಅಂತ ಹೇಳ್ತಾರೆ. ತಥಾ ಅನ್ಯತ್ರಾಪಿ ಛಂದೋವಿದಾಯಿ ಶಬ್ದ ಅರ್ಥಾಂತರೆ ಸಂಖ್ಯಾ ಸಾಮಾನ್ಯಾತ್ ಪ್ರಯುಜ್ಯಮಾನೋ ದೃಶ್ಯತೆ. ಇನ್ನ ಬೇರೆ ಕಡೆಯಲ್ಲಿಯೂ ಕೂಡ ಈ ಒಂದು ಗಾಯತ್ರಿ ಇದರ ಬಗ್ಗೆ ಛಂದೋವಿದಾಯಿ ಶಬ್ದ ಅಲ್ಲಿ ಛಂದಸ್ಸುಳ್ಳಂತ ಅಭಿದಾಯಿ ಅಂದ್ರೆ ಹೆಸರು ಅಂತ. ಆ ಗಾಯತ್ರಿ ಅನ್ನುವಂತಹದ್ದು ಏನ್ ಹೇಳ್ತಾರಂತಂದ್ರೆ ಹೇಳುವಂತ ಒಂದು ಶಬ್ದ ಅನ್ನುವಂತಹದ್ದು ಅದು ಅರ್ಥಾಂತರೆ ಸಂಖ್ಯಾ ಸಾಮಾನ್ಯಾತ್ ಅದು ಮತ್ತೊಂದು ಪದಾರ್ಥವನ್ನ ಅದು ತಿಳಿಸ್ಕೊಡ್ತದೆ. ಅಲ್ಲಿ ಸಂಖ್ಯೆ ಅನ್ನುವಂತಹದ್ದು ಸಮಾನ ಅದಾವಂತ. ಸಂಖ್ಯಾ ಸಾಮಾನ್ಯಾತ್ ಪ್ರಯುಜ್ಯಮಾನೋ ದೃಶ್ಯತೆ. ಅಲ್ಲಿ ಸಂಖ್ಯೆಯ ಸಮಾನತ್ವದಿಂದಲೂ ಕೂಡ ಈ ಛಂದಸ್ಸು ಅನ್ನುವಂತಹದ್ದು ಬೇರೆ ಒಂದು ಕಡೆಯಲ್ಲಿ ಉಪದೇಶ ಮಾಡಿದ್ದು ನಮಗ ಕಾಣುತ್ತೆ, ಪ್ರಯೋಗ ಮಾಡಿದ್ದು ಕಂಡು ಬರ್ತದ ಅಂತ. ಅದಕ್ಕೆ ವಿವರಣೆ ಕೊಡ್ತಾರೆ ನೋಡ್ರಿ. ಯಥಾ ಹೇಗೆ ಅಂತಂದ್ರೆ ದೇವ ಏತೆ ಪಂಚಾನ್ಯೇ ದಶ ಸಂತಿ ಸಂತಸ್ತ ಕೃತಂ ಇತ್ಯುಪಕ್ರಮ್ಯ ಆಹ ಶೈಷಾ ವಿರಾಡಾನ್ನಾದಿಹಿ ಇತಿ. ಅಲ್ಲಿ ಇನ್ನೊಂದು ಕಡೆ ಏನ್ ಹೇಳ್ಕೋದು, ಅಲ್ಲಿ ಮಂತ್ರ ಏನ್ ಹೇಳ್ಕೊಂಡ್ ಬಂತು ಅಂತಂದ್ರೆ ತೇ ವಾ ಏತೆ ಪಂಚಾನ್ಯೇ ಅಂತ. ಅಂದ್ರೆ ಅವು ಬೇರೆ 5 ಐದೈದು ಅಂತ ಹೇಳಿ ಹಿಂಗ 5 ಅಂದ್ರೆ 10 ಆಗ್ತಾ ಇದಾವಲ್ರ ಅವು. ಅಲ್ಲಿಯೂ ಕೂಡ ಅಲ್ಲಿ ಬ್ರಹ್ಮ ಅನ್ನುವಂತಹದ್ದೇ ಅಲ್ಲಿ ಅಭಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇನ್ನು ಸ್ವಲ್ಪ ತಿಳ್ಕೊಬೇಕಂದ್ರೆ ಅಲ್ಲಿ ಟೀಕಾದಲ್ಲಿ ಬರ್ಕೊಂಡು ಬರ್ತಾರ ನೋಡ್ರದ್ರಾಗ ಅವ್ರೇನ್ ಹೇಳ್ತಾರಂತಂದ್ರೆ ಸಂವರ್ಗ ವಿದ್ಯೆಯೊಳಗ ವಾಯುವಿನಲ್ಲಿ ಈ ಲಯ ಆಗುವಂತ ಅಗ್ನ್ಯಾದಿಗಳು 4 ಅದಾವ. ಈ ವಾಯುವಿನೊಳಗ ಅಗ್ನಿ ಮೊದಲಾದವುಗಳು ಇವು 4 ಏನಾಗ್ತಾವ ಅಂದ್ರೆ ವಾಯುವಿನಲ್ಲಿ ಲಯ ಆಗ್ತಾವಲ್ರಿ. ಇವು ಪೃಥ್ವಿ, ಆಮೇಲೆ ಜಲ, ಅಗ್ನಿ, ಇವೇನದಾವ ಅಂತಂದ್ರೆ ಅಗ್ನ್ಯಾದಿಗಳು 4 ಇವು ಪ್ರಾಣದಲ್ಲಿ ಲಯ ಆಗ್ತಾವ. ಇವು ಪ್ರಾಣದ ಲಯ ಆಗುವಂತ ವಾಗಾದಿಗಳು 4, ವಾಯುವಿನ ಲಯವಾಗುವಂತ ಅಗ್ನ್ಯಾದಿಗಳು 4, ಒಟ್ಟು ಅವು 5 ಆಗ್ತಾವ. ಇವುಗಳನ್ನು ಇವುಗಳ ವಾಯುವಾದಿ ಪಂಚಕ ಅಂತ ಕರೀತಾರ, ಪ್ರಾಣಾದಿ ಪಂಚಕ ಅಂತ ಕರೀತಾರ. ಇವು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತ ಹೇಳಿ ಹಿಂಗನು ಬರ್ತಾವಲ್ರವು. ಅಂದ್ರೆ ಇವು ವಾಗಾದಿ ಪಂಚಕ 5, ಆ ಬಳಿಕ ವಾಯುವಾದಿ ಪಂಚಕ 5 ಅವು. ಹಿಂಗ ಅವು 5 ಗುಂಪುಗಳು ಅಂತ ಭಾವಿಸಿದಾಗ ಅದು ಕೃತ ಅಂತ ಒಂದು ಈ ಪಗಡಿ ಆಟದಲ್ಲಿ ಇದನ್ನ ಮಾಡ್ತಾರಲ್ರಿ. ಅದ್ರಾಗ ಅವು ಕರ ಅಂತ ಇರ್ತಾವಲ್ರಿ. ಅವಕ್ಕ ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಹೇಳಿ ಒಂದ್ ಹೆಸರು ಇಟ್ಟಿರ್ತಾರ ಅವಕ್ಕೆಲ್ಲ. ಅವಕ್ಕ ಅವು 4 ಅಂಕಗಳು ಅಂತ ಒಟ್ಟವು. ಆ ಕೃತದಲ್ಲಿ 4 ಅಂಕಗಳಿರ್ತಾವ. ಆ ಅಂಕ ಬಿದ್ರ ಯಾವುದು 4 ಅಂಕಗಳುಳ್ಳಂತಹದ್ದು ಅದು ಕೃತ ಅದು ಬಿತ್ತು ಅಂತಂದ್ರೆ ಅದ್ರಾಗ ತ್ರೇತ, ದ್ವಾಪರ, ಕಲಿ. ಅವು ತ್ರೇತ ಅಂದ್ರೆ 3, ದ್ವಾಪರ ಅಂದ್ರೆ 2, ಕಲಿ ಅಂದ್ರೆ 1. ಆ ಗರಗಳ ಅಂಕಗಳು ಸೇರಿ ಒಟ್ಟು 10 ಆಗ್ತಾವಂತವು. ಅಲ್ಲಿ ಆ ವಿರಾಟ್ ಛಂದಸ್ಸಿನ ಒಂದು ಷಡಕ್ಷರ ಅಲ್ಲಿ 10 ಅಕ್ಷರಗಳಂತಲ್ಲಿ. ಅಲ್ಲಿ ವಿರಾಟ್ ಛಂದಸ್ಸಿನೊಳಗ 10 ಅಕ್ಷರ ಇರ್ತಾವ. ಇಲ್ಲಿ ವಾಯುವಾದಗಳು ಸಂಖ್ಯೆನೂ ಒಟ್ಟು 10 ಆಗ್ತಾವ.
ಅಂದ್ರೆ ಅಲ್ಲಿ ಸಾಮ್ಯ ಐತಲ್ರಿ ಇವಾಗ. ಹೌದು. ಇಲ್ಲಿ ವಿರಾಟ ಎಂಬುದು ಅನ್ನ ಅಂತೇಳಿ ಹಿಂಗ ಶ್ರುತಿ ಹೇಳ್ತದೆ. ವಿರಾಟ ಅಂದ್ರೆ ಅನ್ನ ಅಂತ. ಹ್ಮ್ ಹ್ಮ್ ವೃತ್ತದಲ್ಲಿ 10 ಸಂಖ್ಯೆಗಳು ಹೆಂಗ ಕೊಂಡವೋ ಹ್ಮ್ ಹಂಗ ಒಟ್ಟಿನಲ್ಲಿ ಇವು 10 ಸೇರಿರುವುದರಿಂದ ಹ್ಮ್ ಇದು ಅನ್ನಾದಿಯಾಗಿರುತ್ತದೆ ಅಂತ ಹೇಳ್ತಾರೆ ಅವರು. ಹೌದು. ಹೀಗೆ ಅನ್ನಾದಿ ಎನ್ನುವಂತಹದ್ದು ಅನ್ನವಾಗಿಯೂ ಅನ್ನಾದಿಯಾಗಿಯೂ ವೈವಾದಿಗಳನ್ನ ಉಪಾಸನ ಮಾಡಬೇಕು ಅಂತೇಳಿ ಹ್ಮ್ ಹಿಂಗ ಶ್ರುತಿ ಅಭಿಪ್ರಾಯ ಎನ್ನುವಂತಹದ್ದು ಅದು. ಹ್ಮ್ ಇಲ್ಲಿ ವಿರಾಟ್ ಅನ್ನುವಂತಹದ್ದು ಅದು ಛಂದೋವಾಹಕವನ್ನ ಹ್ಮ್ ಸಂಖ್ಯೆಯ ಒಂದು ಸಾಮಾನ್ಯದಿಂದ ವೈವಾದಿಗಳನ್ನ ಒಟ್ಟಿಗೆ ಅಲ್ಲಿ ಹ್ಮ್ ಉಪಯೋಗ ಮಾಡಿರುವಂತಹದ್ದು. ಹ್ಮ್ ಆ ಗಾಯತ್ರಿ ಎನ್ನುವಂತಹ ಶಬ್ದವನ್ನ ಬ್ರಹ್ಮಕ್ಕೆ ಪ್ರಯೋಗ ಮಾಡಿರುವಂತಹದ್ದು ಹ್ಮ್ ಕಂಡು ಬರ್ತದ ಅಂತೇಳಿ ಹ್ಮ್ ಇಲ್ಲಿ ಆ ಭಾಷ್ಯಕಾರರ ಒಂದು ಅಭಿಪ್ರಾಯ ಅನ್ನುವಂತಹದ್ದು ಅಂತೇಳಿ ಇಲ್ಲಿ ಹೇಳ್ಕೊಂಡು ಬರ್ತಾರ ಅವರು. ಹ್ಮ್ ಅಂದ್ರೆ ಅಲ್ಲಿ 5 ನಮ್ಗೆ ಸಂಖ್ಯೆ ಬಂದೈತಲ್ಲ ಅದ್ರಾಗ್ರಿ. ಹೌದ್ರಿ. ತೇವಾ ಏತೆ ಪಂಚಾನ್ನೇ ದಶ ಸಂತ ಸತ್ತತ್ಕೃತಂ ಅಂತ ಹೇಳಿ ಅಲ್ಲಿ ಉಪಕ್ರಮ ಮಾಡಿ ಹ್ಮ್ ಶೈಷಾ ವಿರಾಡ್ ಅನ್ನಾದಿ ಹ್ಮ್ ಆ ಮಂತ್ರದಲ್ಲಿ ಹೇಳ್ಕೊಂಡು ಬಂದ್ರವು. ಹ್ಮ್ ಅವು 5 10 ಆಗ್ತಾವಲ್ರವು. ಹೌದು. ಅದು ಕೃತ ಅಂತ ಹೇಳಿದ್ರು. ಅದು ಹ್ಮ್ ಹಂಗ ಉಪಕ್ರಮವನ್ನು ಮಾಡಿ ಹ್ಮ್ ಅಲ್ಲಿ ಅನ್ನವನ್ನ ಭಕ್ಷಣ ಮಾಡ್ತಕ್ಕಂತ ವಿರಾಟ, ಹ್ಮ್ ಇದು ಅನ್ನವನ್ನ ಭಕ್ಷಣ ಮಾಡ್ತಕ್ಕಂತ ವಿರಾಟ್ ಅಂತ ಹೇಳಿ ಹ್ಮ್ ಹಿಂಗ್ ಶ್ರುತಿ ಎನ್ನುವಂತಹದ್ದಲ್ಲಿ ಹ್ಮ್ ನಮಗ ಬೋಧ ಮಾಡೈತಿ ಅಂತ. ಹ್ಮ್ ಅಭಿಹಿತಂ ಅಸ್ಮಿನ್ ಪಕ್ಷೆ ಬ್ರಹ್ಮೈವ ಅಭಿಹಿತಂ ನ ಛಂದೋ ವಿಧಾನಂ. ಹ್ಮ್ ಇಲ್ಲಿಯೂ ಕೂಡ ಈ ಪಕ್ಷದಲ್ಲಿಯೂ ಕೂಡ ಇಲ್ಲಿ ಬ್ರಹ್ಮವನ್ನೇ ಹೇಳೈತಿ ಅಂತ. ಹ್ಮ್ ಇಲ್ಲಿ ಛಂದಸ್ಸನ್ನ ಹೇಳಿಲ್ಲ ಅಂತ ಅರ್ಥ. ಇಲ್ಲಿ ಹ್ಮ್ ಸರ್ವಥಾ ಅಪಿ ಹ್ಮ್ ಅಸ್ತಿ ಪೂರ್ವಸ್ಮಿನ್ ವಾಕ್ಯೆ ಪ್ರಕೃತಂ ಬ್ರಹ್ಮ. ಹ್ಮ್ ಒಟ್ಟು ಹೀಗಾಗಲಿ ಹಿಂದಿನ ವಾಕ್ಯದಂತೆ ಇಲ್ಲಿ ಬ್ರಹ್ಮವೇ ಪ್ರಕೃತವಾಗಿರ್ತೈತೆ ಹೊರತು ಹ್ಮ್ ಅಲ್ಲಿ ಗಾಯತ್ರಿ ಛಂದಸ್ಸನ್ನೇ ಹೇಳ್ಬೇಕನ್ನುವಂತಹದ್ದು ಹ್ಮ್ ಅಲ್ಲಿ ಹೊಂದುವುದಿಲ್ಲ ಅಂತ ಹೇಳ್ತಾರ ಅವರು. ಹ್ಮ್ ಆ ಗಾಯತ್ರಿ ಛಂದಸ್ಸೇ ಇಲ್ಲಿ ಪ್ರಕೃತವಾಗಿ ಬಂದ ಅದೇ ಪ್ರಕರಣ ಅಂತ ಅವ ಹೇಳಿದ್ನಲ್ಲ, ಹೌದು. ಅದು ಸರಿಯಲ್ಲ. ಹ್ಮ್ ಇಲ್ಲಿ ಹೇಳಿದ್ದೇನು ಅಂತಂದ್ರೆ ಹ್ಮ್ ಬ್ರಹ್ಮವೇ ಇಲ್ಲಿ ಪ್ರಕೃತವಾಗಿ ಬ್ರಹ್ಮ ಪ್ರಕರಣವೇ ಇರುವುದರಿಂದ ಹ್ಮ್ ನಾವಿಲ್ಲಿ ಬ್ರಹ್ಮ ಅಂತಾನೆ ಇಲ್ಲಿ ಹ್ಮ್ ಅರ್ಥೈಸಬೇಕು ಅಂತ ಹೇಳಿ ಹ್ಮ್ ಈ ಒಂದು ಸೂತ್ರದೊಳಗ ಆಚಾರ್ಯ ನಮಗ ಹ್ಮ್ ಹೇಳ್ಕೊಂಡು ಬಂದ್ರಿ. ಹೌದು. ಭೂತಾದಿ ಪಾದ ವ್ಯಪದೇಶೋಪಪತ್ತೇ ಚೈವಂ. ಹ್ಮ್ ಇನ್ನ ಭೂತಾದಿ ಪಾದವನ್ನು ಹೇಳಿದ್ದರಿಂದಲೂ ಕೂಡ ಹ್ಮ್ ಇದು ಹೊಂದುಗಡೆ ಆಗ್ತದ ಅಂತ. ಹ್ಮ್ ಅಂದ್ರೆ ಬ್ರಹ್ಮದ ಪಾದಗಳು, ಹ್ಮ್ ಅಲ್ಲಿ ಭೂತಾದಿಗಳನ್ನ ಪಾದಗಳು ಅಂತ ಅಲ್ಲಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದಾರ. ಹೌದು. ಅದು ಹೊಂದುಗಡೆ ಆಗ್ತದ ಅಂತ ಹೇಳಿ ಹ್ಮ್ ಹೇಳ್ತಾ ಇದ್ದಾರ. ಹ್ಮ್ ಇದು ಭಾಷ್ಯ ನೋಡೋಣ ಅಂತ ಅದನ್ನು ಹ್ಞೂ ನಾಳೆ ನಾಳೆ ನೋಡುತ್ತೆ. ಹೌದು. ನಮಸ್ಕಾರ.